ಹಾಯ್. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸಿಗೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ನಾವು ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಕೋಲ್ರಾಸ್ ಲಾ and its application, and after studying about the ಕೋಲ್ರಾಸ್ ಲಾ, ಸೊ ಕೋಲ್ರಾಸ್ ಲಾ ಪ್ರಕಾರ ಯಾವಾಗ ನಾವು ಕೋಲ್ರಾಸ್ ಲಾ ನಾವು ಅಪ್ಲೈ ಮಾಡ್ತೀವಿ ಅಂತಂದರೆ, ಸೊ ವೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಮೋಲಾರ್ ಕಂಡಕ್ಟಿವಿಟಿ ಆರ್ ವೆನ್ ವಿ ಆರ್ ಸ್ಟಡಿಂಗ್ ಅಬೌಟ್ ಮೋಲಾರ್ ಕಂಡಕ್ಟಿವಿಟಿ. ಸೊ ಅಲ್ಲಿ ಮೋಲಾರ್ ಕಂಡಕ್ಟಿವಿಟಿ ಅಥವಾ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ತಗೊಂಡಾಗ ಟು ಫೈಂಡ್ ಔಟ್ the limiting molar conductivity of a weak electrolyte, since it is not possible to determine by using the graphical method, so in that case we can use this Kohlraasch law. According to the statement of the Kohlraasch law, it states like that: the total molar conductivity or the limiting molar conductivity of the electrolyte is equal to the sum of the molar conductivities of individual ions, or it is equal to the molar conductivity of an electrolyte is equal to the conductivity due to the conductivity contributed by all the ions, each and every ion present in that electrolyte substance ಅಂತ ಹೇಳಿ ಒಂದು ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ತೋರಿಸಿದೆ ನಿಮಗೆ ಅಲ್ಲಿ. ಆ್ಯಂಡ್ ಹೌ ಟು ಫೈಂಡ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎ ವೀಕ್ ಎಲೆಕ್ಟ್ರೋಲೈಟ್ ಸಚ್ ಆಸ್, ಒಂದು ಎಕ್ಸಾಂಪಲ್ನ ತಗೊಂಡ್ವಿ, ಅಸಿಟಿಕ್ ಆ್ಯಸಿಡ್ ವೀಕ್ ಎಲೆಕ್ಟ್ರೋಲೈಟ್ ವಿಚ್ ಈಸ್ ಎ ವೀಕ್ ಎಲೆಕ್ಟ್ರೋಲೈಟ್. ಅಸಿಟಿಕ್ ಆ್ಯಸಿಡ್ನ ಒಂದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಫೈಂಡ್ ಮಾಡಬೇಕು ಅಂತಂದರೆ, ಡಿಟರ್ಮಿನ್ ಮಾಡಬೇಕು ಅಂತಂದರೆ, ಕೋಲ್ರಾಸ್ ಲಾ ಅಪ್ಲೈ ಮಾಡಿಕೊಂಡು ಯಾವ ರೀತಿ ಅದನ್ನು ಕಂಡುಹಿಡಿಬೋದು ಅನ್ನೋದನ್ನು ನಿಮಗೆ ಒಂದಷ್ಟು ಎಕ್ಸಾಂಪಲ್ಸನ್ನು ತಗೊಂಡು, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸನ್ನು 3 ಎಕ್ಸಾಂಪಲ್ ತಗೊಂಡು, ಲೈಕ್ ಸೋಡಿಯಂ ಅಸಿಟೇಟ್ ಅಂತ ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟನ್ನು ತೊಗೊಂಡ್ವಿ, ಸೋಡಿಯಂ ಕ್ಲೋರೈಡನ್ನು ತೊಗೊಂಡ್ವಿ, ಆ್ಯಂಡ್ HCl ಅನ್ನು ತೊಗೊಂಡು, and by applying that Kohlraasch law it is possible to determine the limiting molar conductivity of a weak electrolyte such as acetic acid ಅನ್ನೋದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಒಂದು ಅಸೈನ್ಮೆಂಟನ್ನು ಕೂಡ ನಿಮಗೆ ಹಾಕಿದ್ದೆ. if you have understood how to find the limiting molar conductivity of a weak electrolyte, then get me a solution to find the limiting molar conductivity of another weak electrolyte. It is nothing but ammonium hydroxide. ಅಮೋನಿಯಂ ಹೈಡ್ರಾಕ್ಸೈಡ್ ಕಾಂಪೌಂಡ್ನ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿಯನ್ನು ಯಾವ ರೀತಿ ನೀವು ಕಂಡುಹಿಡಿಬೋದು, ಯಾವ ರೀತಿ ಕಂಡುಹಿಡಿತೀರಿ? ಬೈ ಟೇಕಿಂಗ್ ದ ಕೋಲ್ರಾಸ್ ಲಾ. ಸೊ ಇದನ್ನು ಒಂದು ಅಸೈನ್ಮೆಂಟ್ ಅಂತ ಕೊಟ್ಟಿದ್ದೆ ನಿಮಗೆ. ಆ ಅಸೈನ್ಮೆಂಟನ್ನು ಕೆಲವರು ಸೊಲ್ಯೂಷನ್ ಬರೆದು ನನಗೆ ಕಳಿಸಿದ್ದೀರಿ, ಆಯ್ತಲ್ಲ. ಅದೇ ಥರ ಬೇರೆಯವರು ಕೂಡ ಅದನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ಮತ್ತು ಕೋಲ್ರಾಸ್ ಲಾ ಅಂತ ತಗೊಂಡಾಗ, ಸೊ ಒಂದು ಜನರಲಾಗಿ ನಾವು ಈ ಕೋಲ್ರಾಸ್ ಲಾನ ಯಾವ ರೀತಿ ನಾವು ತೊಗೊಬೋದು ಅಂತಂದಾಗ, ನೀವು ಇನ್ನು ಅಪ್ಕಮಿಂಗ್ ಡೇಸಲ್ಲಿ ನೀವು ಯು ಆರ್ ಗೋಯಿಂಗ್ ಟು ಫೇಸ್ ಯುವರ್ ಎಕ್ಸಾಮಿನೇಷನ್, ಸೆಕೆಂಡ್ PUC ಎಕ್ಸಾಮಿನೇಷನ್ನ ಫೇಸ್ ಮಾಡೋಕ್ಕೆ ಹೋಗ್ತೀರಿ. ಅಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾದಾಗ ಪರ್ಸೆಂಟೇಜ್ ಅಂತ ಹೇಳ್ತೀರಿ. ಪರ್ಸೆಂಟೇಜು 60%, 70%, 90%, 100% ಬಂದಿದೆ, ಹೀಗೆ ಲೈಕ್ ದಿಸ್. ಈಗ ನೋಡಿ, ಟೋಟಲಾಗಿ ನಿಮ್ಮದು ಒಂದು ಅಗ್ರಿಗೇಟು ಒಂದು 70% ಬಂದಿದೆ ಅಂತಂದರೆ, ದ ಟೋಟಲ್ 70% ಆಫ್ ಯುವರ್ ರಿಸಲ್ಟ್ ಇಟ್ ಈಸ್ obtained or it is got from the individual percentage of your individual subjects. ಹೌದಲ್ಲ? ಅಂದರೆ ಕನ್ನಡ ಒಂದು 50%, ಇಂಗ್ಲೀಷ್ ಒಂದು 60%, ಫಿಸಿಕ್ಸ್ ಒಂದು 70%, ಕೆಮಿಸ್ಟ್ರಿ ಒಂದು 60%, ಮ್ಯಾಥಮೆಟಿಕ್ಸ್ ಒಂದು 90%, ಬಯಾಲಜಿ ಒಂದು 95% ಬಂದಿತ್ತು. ಈಗ ಇಂಡಿವಿಜುವಲ್ ಆಗಿ ತಗೊಂಡಾಗ ಡಿಫ್ರೆಂಟ್ ಬರ್ತಾ ಇದೆ.
ಬಟ್ ಇದಿಷ್ಟನ್ನು ಸಮ್ ಮಾಡಿ ಅದೊಂದು ಆವ್ರೇಜ್ ತೊಗೊಂಡಾಗ ನಮಗೆ ಎಷ್ಟು ಬಂತು 70% ಅಂತ ಬಂತು ಅಂತ ಅಂದ್ಕೊಂಡ್ರೆ, ಆ್ಯಂಡ್ ದ ಟೋಟಲ್ ಪರ್ಸೆಂಟೇಜ್ ಇಟ್ ಈಸ್ ಈಕ್ವಲ್ ಟು ದ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಆಫ್ ಆಲ್ ದ ಸಬ್ಜೆಕ್ಟ್ಸ್ ಅಲ್ವಾ. ಈ ಥರ ನೀವು ಅನಲೈಸ್ ಮಾಡ್ಕೊಬೋದು, ನೀವು ಅರ್ಥ ಮಾಡ್ಕೊಬೋದು. ಸೊ ಅದೇ ಥರ ಕೋಲ್-ರಾಸ್ ಲಾನಲ್ಲಿ ಅದು ಟೋಟಲ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎನ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಇಟ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಕಂಡಕ್ಟಿವಿಟೀಸ್ ಡ್ಯೂ ಟು ದ ಇಂಡಿವಿಜುವಲ್ ಅಯಾನ್ಸ್. ಒಂದೊಂದು ಅಯಾನು ಎಷ್ಟೆಷ್ಟು ಕಂಡಕ್ಟಿವಿಟಿನ ಕೊಡುತ್ತೆ. ಸೊ ಅದೆಲ್ಲನೂ ನಾವು ಸಮ್ ಮಾಡಿದಾಗ ಇಟ್ ವಿಲ್ ಬಿಕಮ್ ಈಕ್ವಲ್ ಟು ದ ಟೋಟಲ್ ಕಂಡಕ್ಟಿವಿಟಿ ಆಫ್ ದ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಎಲೆಕ್ಟ್ರೋಲೈಟ್. ಇದು ಕೋಲ್-ರಾಸ್ ಲಾ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಇದನ್ನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಸುಮ್ಮನೆ ಒಂದು ಜನರಲ್ ಎಕ್ಸಾಂಪಲ್ ಹೇಳಬೇಕಾಗಿತ್ತು, ಅದನ್ನು ಹೇಳಿಲ್ವಲ್ಲ, ಅದಕ್ಕೆ ಮತ್ತೆ ಇನ್ನೊಂಚೂರು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಕೋಲ್-ರಾಸ್ ಲಾಗೆ ಒಂದು ಜನರಲ್ ಆಗಿ ಒಂದು ಎಕ್ಸಾಂಪಲನ್ನು ಕೊಟ್ಟೆ. ಆ್ಯಂಡ್ ಆಫ್ಟರ್ ಫೈಂಡಿಂಗ್ ಔಟ್ ದಟ್, ಅದಾದಮೇಲೆ ಅಸ್ಟಿಕ್ ಆ್ಯಸಿಡ್ಗೆ ನಾವು ಮೋಲಾರ್ ಕಂಡಕ್ಟಿವಿಟಿನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಬೈ ಅಪ್ಲೈಯಿಂಗ್ ದಿಸ್ ಕೋಲ್-ರಾಸ್ ಲಾ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಾದಮೇಲೆ ಲಾಸ್ಟ್ ಬಿಟ್ಟಲ್ಲಿ ನಾನು ಐ ಹ್ಯಾವ್ ಟೇಕನ್ ದ ಎಲೆಕ್ಟ್ರೋಲಿಟಿಕ್ ಸೆಲ್ ವೇರ್ ವಿ ಕ್ಯಾನ್ ಕನ್ವರ್ಟ್ ದ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಇಟ್ ಈಸ್ ನಥಿಂಗ್ ಬಟ್ ದ ಸ್ಟಡಿ ಆಫ್ ಎಲೆಕ್ಟ್ರೋಕೆಮಿಸ್ಟ್ರಿ, ಅದನ್ನು ಹೇಳಿದ್ದೆ ನಿಮಗೆ. ಸೊ ಇವಾಗ ಆ ಎಲೆಕ್ಟ್ರೋಲಿಟಿಕ್ ಸೆಲ್ ಒಳಗಡೆ ಏನಾಗುತ್ತೆ ಅನ್ನೋದನ್ನು ಒಂದು ಎಕ್ಸಾಂಪಲನ್ನು ತೊಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಅಂದರೆ ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತಂದರೆ ಏನು? ಇಟ್ ಈಸ್ ಎ ಡಿವೈಸ್ ಯೂಸ್ ಟು ಕನ್ವರ್ಟ್ ದ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ದ ಕೆಮಿಕಲ್ ಎನರ್ಜಿ. ಆ್ಯಂಡ್ ಒಂದು ಎಕ್ಸಾಂಪಲ್ನ ತೊಗೊಂಡಿದ್ದೆ, ನಿಮಗೆ ಮೆಟಲರ್ಜಿನಲ್ಲಿ ತೊಗೊಂಡಿದ್ನಲ್ಲ ಅದೇ ಎಕ್ಸಾಂಪಲ್ನ ತೊಗೊಂಡು ರಿಫೈನಿಂಗ್ ಆಫ್ ಕಾಪರ್ ಮೆಟಲ್ ಅಥವಾ ಪ್ಯೂರಿಫಿಕೇಷನ್ ಆಫ್ ದ ಕ್ರೂಡ್ ಕಾಪರ್ ಮೆಟಲ್ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಮೆಟಲರ್ಜಿನಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೆ, ಅದೇ ಥರ ಇಲ್ಲೂ ನಿಮಗೆ ತೋರಿಸಿದ್ದೆ. ಸೊ ಇಟ್ ಇಸ್ ಆಲ್ ಅಬೌಟ್ ದಿಸ್. ಸೊ ಆ್ಯನೋಡಲ್ಲಿ ಆಕ್ಸಿಡೇಷನ್ ಆಗುತ್ತೆ, ವೇರ್ ದ ಕಾಪರ್ ಮೆಟಲ್ ಆಟಮ್ಸ್ ಬೈ ಲೂಸಿಂಗ್ 2 electrons they are converted into copper 2+ ions, and at the same time simultaneously on the cathode surface ಮೇಲೆ ಕಾಪರ್ 2+ ions ಏನು ಮಾಡುತ್ತೆ ಅಂದರೆ ಆ ಕಾಪರ್ 2+ ionsು ಸೊಲ್ಯೂಷನಲ್ಲಿತ್ತು, ಮತ್ತು ಆ ಸೊಲ್ಯೂಷನಿಂದ ಮತ್ತೆ ಕ್ಯಾಥೋಡ್ ಕಡೆಗೆ ಅದು ರಶ್ ಆಗುತ್ತೆ, ಅಂದರೆ ಮೂವ್ ಆಗುತ್ತೆ. ಮೂವ್ ಆಗಿ ಅಲ್ಲಿ ಹೊರಗಡೆಯಿಂದ ಅಂದರೆ ಬೇರೆ ಕಡೆಯಿಂದ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಮುಖಾಂತರ ಎಲೆಕ್ಟ್ರಾನ್ಸು ಏನು ಬಂದಿರುತ್ತೆ ಅದನ್ನು ಪಿಕ್ ಮಾಡಿ ಮತ್ತೆ ಏನಾಗುತ್ತೆ ಅದು ರಿಡಕ್ಷನ್ ಆಗುತ್ತೆ ಅಥವಾ ರೆಡ್ಯೂಸ್ ಆಗುತ್ತೆ. ರೆಡ್ಯೂಸ್ ಆಗಿ ಅಯಾನ್ಸಿಂದ ಅದು ಅಯಾನಿಕ್ ಸ್ಟೇಟಿಂದ ಅದು ಅಟಾಮಿಕ್ ಸ್ಟೇಟ್ಗೆ ಕನ್ವರ್ಷನ್ ಆಗಿ ಏನಾಗುತ್ತೆ ಅಲ್ಲಿ ಈ ಕ್ಯಾಥೋಡ್ ಸರ್ಫೇಸ್ ಮೇಲೆ ಅದು ಡಿಪಾಸಿಟ್ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಮೆಟಲರ್ಜಿ ಚಾಪ್ಟರ್ ಮಾಡಬೇಕಾದ್ರೆ ಹೇಳಿದ್ದೆ ನಿಮಗೆ, ದ ಸೈಜ್ ಆಫ್ ದ ಕ್ಯಾಥೋಡು ಕಂಟಿನ್ಯೂಸ್ಲಿ ಇನ್ಕ್ರೀಸಸ್ ವೆರಾಸ್ ದ ಸೈಜ್ ಆಫ್ ದ ಆ್ಯನೋಡ್ ಡಿಮಿನಿಷಸ್ ಅಥವಾ ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದೆ ನಿಮಗೆ. ಈಗ ನೆಕ್ಸ್ಟು ಇದನ್ನು ಇಲ್ಲಿ ಏನಾಗುತ್ತೆ ಇಲ್ಲಿ ಮಾಡಬೇಕು ಅಂತಂದಾಗ ಅಂದರೆ ಎಲೆಕ್ಟ್ರೋಲಿಟಿಕ್ ಸೆಲ್ ಒಳಗಡೆ ಏನಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಅಲ್ಲಿ ಹೆಂಗೆ ಮಾಡಿದ್ವಿ ಬೈ ಮೀನ್ಸ್ ಆಫ್ ಸಪ್ಲೈಯಿಂಗ್ ಎಲೆಕ್ಟ್ರಿಕಲ್ ಎನರ್ಜಿ. ಆ ಸಪ್ಲೈ ಮಾಡಿದಾಗ ಏನಾಗುತ್ತೆ ಅಂತಂದರೆ ಹೇಳಿದ್ದೆ ನಿಮಗೆ, ಅಲ್ಲೊಂದು ಫಿನಾಮಿನನ್ ವಿಲ್ ಟೇಕ್ಸ್ ಪ್ಲೇಸ್. ದಟ್ ಫಿನಾಮಿನನ್ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಲಿಸಿಸ್ ಅಂತ ಕರಿತೀವಿ. ವಾಟ್ ಇಸ್ ದಟ್ ಎಲೆಕ್ಟ್ರೋಲಿಸಿಸ್ ಆದಾಗ ಏನಾಗುತ್ತೆ ಅಲ್ಲಿ ಅನ್ನೋದನ್ನು ನಿಮಗೆ ಹೇಳೋದಾದರೆ, ಎಲೆಕ್ಟ್ರೋಲಿಸಿಸ್ ಅಥವಾ ಎಲೆಕ್ಟ್ರೋಲೈಸಿಸ್ ಅಂತ ಅಂದ್ಕೊಂಡ್ರೆ, ಲೈಸಿಸ್ ಅಂತಂದರೆ ಗೊತ್ತಿದೆ ನಿಮಗೆ, ಟು ಬ್ರೇಕ್. ಲೈಸಿಸ್ ಮೀನ್ಸ್ ಟು ಬ್ರೇಕ್. ಎಲೆಕ್ಟ್ರೋ ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರಿಸಿಟಿ. By passing the electricity, we are breaking a substance. That's why it is called as electrolysis. Electrolysis ಅಂತಂದರೆ breaking of a compound or a substance by means of passage of electricity. ಏನು ಬ್ರೇಕ್ ಮಾಡಿದೆ ಒಂದು ಸಬ್ಸ್ಟೆನ್ಸ್ ಅಂತ ಬ್ರೇಕ್ ಮಾಡೋದಲ್ಲ, ವಾಟ್ ಇಸ್ ದಟ್ ಸಬ್ಸ್ಟೆನ್ಸ್ ಅಂತಾನೆ, ಇಟ್ ಈಸ್ ನಥಿಂಗ್ ಬಟ್ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್, ಆ್ಯಂಡ್ ದೇರ್ಫೋರ್ ಇಟ್ ಈಸ್ ನಥಿಂಗ್ ಬಟ್ ಬ್ರೇಕಿಂಗ್ ಆಫ್ ಎಲೆಕ್ಟ್ರೋಲೈಟ್ ಅಂತ ಹೇಳ್ತಾನೆ, ಬ್ರೇಕಿಂಗ್ ಆಫ್ ಎಲೆಕ್ಟ್ರೋಲೈಟ್. ಸೊ ಎಲ್ಲಾಯಿತು ಸರ್ ಅದು ಅಂತ ನಾನು ಒಂದು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನು ಈಗ ರಿಫೈನಿಂಗ್ ಆಫ್ ಕಾಪರ್ ಮೆಟಲ್ನಲ್ಲಿ ತಗೊಂಡಾಗ ಅಲ್ಲಿ 2 ಮೆಟಲ್ ರಾಡ್ಸನ್ನು ನಾವು, ಒಂದು ಇಂಪ್ಯೂರ್ ಮೆಟಲ್ಲು ಮತ್ತು ಇನ್ನೊಂದು ಪ್ಯೂರ್ ಮೆಟಲನ್ನು ನಾವು ಎಲೆಕ್ಟ್ರೋಡ್ಸ್ ಆಗಿ ನಾವು ಎಕ್ಸಾಂಪಲ್ಸ್ ಆಗಿ ತಗೊಳ್ತೀವಿ. ಅದೆರಡು ಎಲೆಕ್ಟ್ರೋಡ್ಸನ್ನು ನಾವು ಹೀಗೆ, ಸೊ ಇದು ಎಲೆಕ್ಟ್ರೋಡು ಎಕ್ಸ್ಟರ್ನಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಈಗ ಅದೆರಡು ಎಲೆಕ್ಟ್ರೋಡ್ಸನ್ನು ಒಂದು
ಅಕ್ವಿಯಸ್ ಸೊಲ್ಯೂಷನ್ ಆಫ್ ದ ಕಾಪರ್ ಮೆಟಲ್ನಲ್ಲಿ ನಾನು ಏನು ಅದನ್ನು ಪ್ಲೇಸ್ ಮಾಡಿದ್ದೀನಿ. ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಅಕ್ವಿಯಸ್ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಈ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್ ಮುಖಾಂತರ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ಈ ಕಾಪರ್ ಸಲ್ಫೇಟ್ ಅಂಡರ್ಗೋ ಡಿಸೋಸಿಯೇಷನ್. ದಟ್ ಈಸ್ ಕಾಪರ್ ಈಸ್ ಕನ್ವರ್ಟೆಡ್ ಇಂಟು ಕಾಪರ್ 2+. ಅಂದರೆ ಕಾಪರ್ ಸಲ್ಫೇಟಲ್ಲಿ ಕಾಪರ್ ಈಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಕಾಪರ್ 2+ ಆ್ಯಂಡ್ ಸಲ್ಫೇಟ್ ಅಯಾನ್ SO4 2- ಅಯಾನ್ ಈ ಥರ ಇರುತ್ತೆ. ದೇರ್ಫೋರ್ ಈಗ ಇದು ಯಾವಾಗ ಆಯಿತು? ಎಲೆಕ್ಟ್ರಿಸಿಟಿನ ಪಾಸ್ ಆದಾಗ ಅಲ್ಲಿ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸು ಬ್ರೇಕ್ ಆಯಿತು ಅಥವಾ ಡಿಸೋಸಿಯೇಷನ್ ಆಯಿತು. ಆ್ಯಂಡ್ ವಾಟ್ ಎವರ್ ದಿಸ್ ಫಿನಾಮಿನನ್ ಆಫ್ ಡಿಸೋಸಿಯೇಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಬೈ ಮೀನ್ಸ್ ಆಫ್ ಯೂಸಿಂಗ್ ಎಲೆಕ್ಟ್ರಿಸಿಟಿ. ಸೊ ಯಾವ ಒಂದು ಸಬ್ಸ್ಟೆನ್ಸನ್ನು ನಾವು ಬ್ರೇಕ್ ಮಾಡಿದ್ವಿ, ಡಿಕಂಪೋಸಿಷನ್ ಮಾಡಿದ್ವಿ ಅಥವಾ ಡಿಸೋಸಿಯೇಷನ್ ಮಾಡಿದ್ವಿ, ದ ಡಿಕಂಪೋಸಿಷನ್ ಆರ್ ಬ್ರೇಕಿಂಗ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಡ್ಯೂ ಟು ದ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಸಿಟಿ ಈಸ್ ಕಾಲ್ಡ್ ಎಲೆಕ್ಟ್ರೋಲಿಸಿಸ್. ಸಿಂಪಲ್, ಇಟ್ ಇಸ್ ವೆರಿ ಸಿಂಪಲ್. ಒಂದು ಸಬ್ಸ್ಟೆನ್ಸ್ ತೊಗೊಂಡಿದ್ದೆ, ಕಾಂಪೌಂಡ್ನ ಬ್ರೇಕ್ ಮಾಡಿದೆ ಯಾವ ಥರ ಬೈ ಮೀನ್ಸ್ ಆಫ್ ಪಾಸಿಂಗ್ ಎಲೆಕ್ಟ್ರಿಸಿಟಿ. ಆ್ಯಂಡ್ ದಿಸ್ ಫಿನಾಮಿನನ್ ವಿಲ್ ಟೇಕ್ ಪ್ಲೇಸ್ ಇನ್ ಎನ್ ಎಲೆಕ್ಟ್ರೋಲೈಟಿಕ್ ಸೆಲ್. ಒಂದು ಎಲೆಕ್ಟ್ರೋಲೈಟಿಕ್ ಸೆಲ್ ಒಳಗಡೆ ಒಂದು ಎಲೆಕ್ಟ್ರೋಲಿಸಿಸ್ ಫಿನಾಮಿನನ್ ಆಗುತ್ತೆ. ನೋಡಿ, ಅಬ್ಸರ್ವ್ ಮಾಡಿ, ನಾನು ತೋರಿಸಿದೆ ನಿಮಗೆ ಅಲ್ಲಿ ಎಲೆಕ್ಟ್ರೋಲೈಟಿಕ್ ಸೆಲ್ ಒಳಗಡೆ ಅಲ್ಲಿ ಏನು ಎಲೆಕ್ಟ್ರೋಲಿಸಿಸ್ ಆದಾಗ ಅಲ್ಲಿ ನಿಮ್ಗೆ ಹೇಳಿದೆ, ಅಲ್ಲಿ ಒಂದು ಆ್ಯನೋಡ್ ಮೇಲೆ ಒಂದು ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದೆ, ಕ್ಯಾಥೋಡ್ ಮೇಲೆ ಒಂದು ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ? ಹೀಗೆ ತೋರಿಸಿದೆ ಇಲ್ಲಿ. ಸೊ ಆದಾಗ ಏನಾಗುತ್ತೆ ಇಲ್ಲಿ, ಸೊ ನಿಮ್ಗೆ ನೋಡಿದ್ರೆ ಇಲ್ಲಿ ಕಾಪರ್ ಆಗಬೇಕಾದ್ರೆ ಆ್ಯನೋಡಿಂದ ಅಲ್ಲಿ ಕಾಪರ್ ಮೆಟಲ್ಲು ಡಿಸಾಲ್ವ್ ಆಗುತ್ತೆ. ಅಂದರೆ ಕಾಪರ್ ಮೆಟಲ್ಲು ಬೈ ಅಂಡರ್ಗೋಯಿಂಗ್ ಆಕ್ಸಿಡೇಷನ್ ಗೆಟ್ಸ್ ಎಂಟರ್ಡ್ ಇನ್ ಟು ದಿಸ್ ಅಕ್ವಿಯಸ್ ಸೊಲ್ಯೂಷನ್. ಇದು ಅಕ್ವಿಯಸ್ ಸೊಲ್ಯೂಷನ್, ಇದು ಕಾಪರ್ 2+ ಅಯಾನ್ಸ್ ಆಗಿದ್ದು ಕನ್ವರ್ಷನ್ ಆಯಿತು. ಎಗೇನ್ ಅಂದರೆ ಇಲ್ಲಿಂದ ಅದು ಕಿತ್ತಾಚೆ ಬರುತ್ತೆ. ಆವಾಗ ಇದ್ರ ಸೈಜು ಅಂದರೆ ಆ್ಯನೋಡ್ ಸೈಜು, ದ ಸೈಜ್ ಆಫ್ ದ ಆ್ಯನೋಡು ಕಂಟಿನ್ಯೂಸ್ಲಿ ಡಿಕ್ರೀಸಸ್. ಸೈಮಲ್ಟೇನಿಯಸ್ಲಿ ಇಲ್ಲಿ ಕಾಪರ್ 2+ ಅಯಾನ್ಸು ಮತ್ತೇನಾಗುತ್ತೆ, ಇಲ್ಲಿ ಹೋಗುತ್ತೆ, ಅಂದರೆ ಕ್ಯಾಥೋಡ್ ಕಡೆ ಮೂವ್ ಆಗುತ್ತೆ. ಅಲ್ಲಿ 2 ಎಲೆಕ್ಟ್ರಾನ್ಸನ್ನು ಪಿಕ್ ಮಾಡಿ ಕಾಪರ್ ಮೆಟಲ್ ಆಟಮ್ ಆಗಿ ಕನ್ವರ್ಷನ್ ಆಗಿ ನೋಡಿ ಈಗೇನಾಗುತ್ತೆ, ಓವರ್ ದ ಸರ್ಫೇಸ್ ಆಫ್ ದ ಕ್ಯಾಥೋಡ್ ಮೇಲೆ ಕಾಪರ್ ಮೆಟಲ್ ಆಟಮ್ಸ್ ದೇ ಆರ್ ಗೋಯಿಂಗ್ ಟು ಅಕ್ಯುಮುಲೇಟೆಡ್ ಅಥವಾ ಡಿಪಾಸಿಷನ್ ಅಂತ ಹೇಳ್ತೀವಿ. ಇದನ್ನು ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಹೇಳ್ತಾನೆ. ಮುಂದೆ ಗೊತ್ತಾಗುತ್ತೆ, ಮತ್ತೆ ಹೇಳ್ತಾನೆ, ರಿಪೀಟ್ ಮಾಡ್ತಾನೆ. ಆ್ಯಂಡ್ ಡ್ಯೂರಿಂಗ್ ದಿಸ್ ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ within the electrolytic cell, always certain amount of substance it will be deposited over the surface of the cathode. ಅಥವಾ ಒಂದು ಎಲೆಕ್ಟ್ರೋಡ್ ಸರ್ಫೇಸ್ ಮೇಲೆ there are certain substances, they are going to accumulated, they are going to deposited over the surface of the electrode, ಸ್ಪೆಸಿಫಿಕಲಿ ಕ್ಯಾಥೋಡ್ ಎಲೆಕ್ಟ್ರೋಡ್ ಮೇಲೆ ಈ ರೀತಿ ಡಿಪಾಸಿಷನ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ಯಾಕೆ ಇದನ್ನು ತಗೊಂಡೆ ನಾನು ಅಂತಾನೆ, ಎಲೆಕ್ಟ್ರೋಲಿಸಿಸ್ ಆದಾಗ ಹಿಂಗಾಗುತ್ತೆ, ಇದು ಆಕ್ಸಿಡೇಷನ್ ಆಗುತ್ತೆ, ರಿಡಕ್ಷನ್ ಆಗುತ್ತೆ. ಆ ರಿಡಕ್ಷನ್ ಆಗಬೇಕಾದ್ರೆ ಅಲ್ಲಿ ಸಮ್ ಮೆಟಲ್ ಆಟಮ್ಸ್ ದೇ ಆರ್ ಗೋಯಿಂಗ್ ಟು ಡಿಪಾಸಿಟ್ ಓವರ್ ದ ಸರ್ಫೇಸ್ ಆಫ್ ದ ಕ್ಯಾಥೋಡ್ ಎಲೆಕ್ಟ್ರೋಡ್ ಅಂತ ಹೇಳಿದ್ನಲ್ಲ, ಇಲ್ಲಿ ಕಾಪರ್ ಮೆಟಲ್ ಆಟಮ್ಸ್ ಎಲ್ಲ ಇಲ್ಲಿ ಕ್ಯಾಥೋಡ್ ಸರ್ಫೇಸ್ ಮೇಲೆ ಡಿಪಾಸಿಷನ್ ಆಗುತ್ತೆ. ಈಗ ಇಲ್ಲಿ ನಾನು ಯಾಕೆ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ನೆಕ್ಸ್ಟ್ ನಮ್ಮ ಮೈಂಡಲ್ಲಿ ಕ್ವೆಶನ್ ಬರುತ್ತೆ, ಒಂದು ಕ್ವೆಶನ್ ಥಟ್ ಅಂತ ಉಳಿಯುತ್ತೆ. ಸೊ ಇಲ್ಲಿ ಡಿಪಾಸಿಷನ್ ಆಯ್ತಲ್ಲ ಸಬ್ಸ್ಟೆನ್ಸ್, ಇಲ್ಲಿ ಸರ್ಟನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ವಿಚ್ ಹ್ಯಾಸ್ ಬಿನ್ ಡಿಪಾಸಿಟೆಡ್ ಓವರ್ ದ ಸರ್ಫೇಸ್ ಆಫ್ ದ ಕ್ಯಾಥೋಡ್ ಅಂತ ಹೇಳಿದ್ನಲ್ಲ, ಎಷ್ಟು ಡಿಪಾಸಿಟ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಅಮೌಂಟ್ ಹೇಳೋದಾದರೆ, ಹೌ ಮಚ್ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ವಿಚ್ ಹ್ಯಾಸ್ ಬಿನ್ ಡಿಪಾಸಿಟೆಡ್ over the surface of the cathode electrode during the electrolysis phenomenon in an electrolytic cell. ಅಂದರೆ ಆ ಎಲೆಕ್ಟ್ರೋಲೈಟಿಕ್ ಸೆಲ್ ಒಳಗಡೆ ನಾನು ಎಲೆಕ್ಟ್ರೋಲಿಸಿಸ್ ಫಿನಾಮಿನನ್ನ ಕ್ಯಾರಿ ಔಟ್ ಮಾಡಿದ್ನಲ್ಲ, ಆವಾಗ ಅಲ್ಲಿ ಎಷ್ಟು ಸಬ್ಸ್ಟೆನ್ಸ್ ಅಂದರೆ ಎಷ್ಟು ಅಮೌಂಟು ಆ ಕ್ಯಾಥೋಡ್ ಸರ್ಫೇಸ್ ಮೇಲೆ ಹೋಗಿ ಡಿಪಾಸಿಟ್ ಆಗುತ್ತೆ. ಹೌ ಟು ಎಕ್ಸ್ಪ್ಲೈನ್ ದಿಸ್? ಹೌ ಮಚ್ ಅಮೌಂಟ್ ಆಫ್ ದಟ್ ಎಲೆಕ್ಟ್ರೋಲೈಟ್ ವಿಚ್ ಹ್ಯಾಸ್ ಬಿನ್ ಟೇಕನ್ ಟು ಡಿಪಾಸಿಟ್ ದಟ್ ಸಬ್ಸ್ಟೆನ್ಸ್ ಓವರ್ ದ ಎಲೆಕ್ಟ್ರೋಡ್ ಸಬ್ಸ್ಟೆನ್ಸ್. ಇದು ಪಾಯಿಂಟ್. ಈಗ ಅಂದರೆ ಐ ನೀಡ್ ಟು ನೋ ದ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ ಆಫ್ ದಿಸ್ ಎಲೆಕ್ಟ್ರೋಲಿಸಿಸ್. ಅಂದರೆ ಕ್ವಾಂಟಿಟೇಟಿವ್ಲಿ ಹೌ ಮಚ್ ಅಮೌಂಟ್ ಆಫ್ ದ, ಅಂದರೆ ಐ ನೀಡ್ ಟು ಎಕ್ಸ್ಪ್ಲೈನ್ ನೌ ದ ಕ್ವಾಂಟಿಟಿ ಆಫ್ ದ ಸಬ್ಸ್ಟೆನ್ಸ್ ಡಿಪಾಸಿಟೆಡ್ ಓವರ್ ದ ಕ್ಯಾಥೋಡ್ ಎಲೆಕ್ಟ್ರೋಡ್ ಆರ್ ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್.
ಈಗ ಎಷ್ಟು ಡಿಪಾಸಿಟ್ ಆಗುತ್ತೆ, ಅದು ಇಷ್ಟು ಅಮೌಂಟ್ ಡಿಪಾಸಿಟ್ ಆಗುತ್ತೆ ಅಂತ ವಿಚ್ ಈಸ್ ಡಿಪೆಂಡಿಂಗ್ ಆನ್ ಸರ್ಟನ್ ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಸುಮ್ಮನೆ ಅದು ಇಷ್ಟೇ ಅಮೌಂಟ್ ಡಿಪಾಸಿಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ನಾವು. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ, ಸೊ ಒನ್ಸ್ ಅಗೇನ್ ಸೈಂಟಿಫಿಕಲಿ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡಿ, ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅನಲೈಸ್ ಮಾಡಿ. ಸೊ ನೆಕ್ಸ್ಟು ದ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ ಆಫ್ ದಿಸ್ ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್, ಅಂದರೆ ಹೌ ಮಚ್ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ವಿಚ್ ಹ್ಯಾಸ್ ಬಿನ್ ಡಿಪಾಸಿಟೆಡ್ ಓವರ್ ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್ ಸಬ್ಸ್ಟೆನ್ಸ್, and to deposit that amount of substance over the surface of that electrode, how much amount of or how much electricity which is required. ನಾವು ಎಷ್ಟು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಬೇಕಲ್ಲಿ, ಎಷ್ಟು ಎಲೆಕ್ಟ್ರಿಸಿಟಿನ ಎಲೆಕ್ಟ್ರೋಲೈಟ್ ಮುಖಾಂತರ ನಾನು ಪಾಸ್ ಮಾಡಬೇಕು, ಅಥವಾ ಎಲೆಕ್ಟ್ರೋಲೈಟಿಕ್ ಸೆಲ್ ಒಳಗಡೆ ಸೆಲ್ ಮುಖಾಂತರ ನಾನು ಪಾಸ್ ಮಾಡಬೇಕು. ಸೊ ಇದನ್ನು ಸ್ಟಡಿ ಮಾಡಿ. ಸೊ ದ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಡಿಪಾಸಿಟೆಡ್ ಓವರ್ ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್, which has been explained for the first time by a scientist. His name is called as Michael Faraday. ಅರ್ಥ ಆಯ್ತಲ್ಲ ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಅಂತಂದರೆ, ನೆಕ್ಸ್ಟು 2 ಲಾ ಬರ್ತಾ ಇದೆ ಇಲ್ಲಿ. ಅಂದರೆ ಒಂದು ಲಾ ತೊಗೊಳ್ತಾ ಇದ್ದೀವಿ, ಫ್ಯಾರಡೇಸ್ ಲಾಸ್ ಅಂತ ಹೇಳ್ತೀವಿ. ಫಿಸಿಕ್ಸಲ್ಲಿ ನೀವು ಕೇಳಿರ್ಬೋದು, ಫಿಸಿಕ್ಸಲ್ಲಿ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿರ್ಬೋದು. ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಇಟ್ ಇಸ್ ನಥಿಂಗ್ ಬಟ್ ದ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಹೇಳ್ತಾನೆ. ಆ ಫ್ಯಾರಡೇಸ್ ಲಾಸ್ ಏನು ಎಕ್ಸ್ಪ್ಲೈನ್ ಮಾಡುತ್ತೆ ಆ್ಯಂಡ್ ವಾಟ್ ಇಟ್ ಕ್ಯಾನ್ ಎಕ್ಸ್ಪ್ಲೈನ್ ಅಂತಂದರೆ, ಸೊ ವಿಚ್ ಕ್ಯಾನ್ ಎಕ್ಸ್ಪ್ಲೈನ್ ದ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಡಿಪಾಸಿಟೆಡ್ ಓವರ್ ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್ ಆ್ಯಂಡ್ ಆಲ್ಸೋ ದ ಕ್ವಾಂಟಿಟಿ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ಡ್ ಥ್ರೂ ದ electrolyte substance, and which will give a relationship present between the quantity of the electric current passed and the amount of the substance deposited over the surface of the electrode. ಈ ಒಂದು ಕ್ವಾಂಟಿಟೇಟಿವ್ ರಿಲೇಷನ್ಶಿಪ್ಪನ್ನು ಸೊ ಕೊಡ್ತಾನೆ ಯಾರು ಅಂತಾನೆ ಮೈಕಲ್ ಫ್ಯಾರಡೆ. ಮೈಕಲ್ ಫ್ಯಾರಡೆ ಅವನು 2 ಲಾಸಲ್ಲಿ ಅದನ್ನು ಇಡ್ತಾನೆ, ಪ್ರಪೋಸ್ ಮಾಡ್ತಾನೆ. ಒಂದನ್ನು ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಹೇಳ್ತೀವಿ. ದ ಸೆಕೆಂಡ್ ಒನ್ ಇಟ್ ಈಸ್ ಕಾಲ್ಡ್ ಆಸ್ ಫ್ಯಾರಡೇಸ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್. ಅಂದರೆ ಯಾಕೆ ಇಲ್ಲಿ 2 ಲಾನ ತೊಗೊಂಡಿದ್ದಾನೆ ಅಂತಂದರೆ, ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸನ್ನು ಕಂಡಕ್ಟ್ ಮಾಡಿ, ಸೊ ಬೇಸ್ಡ್ ಆನ್ ಇಸ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್, ಅವನ ಒಂದು ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಏನು ಬರುತ್ತೆ ಆ ಬೇಸಿಸ್ ಮೇಲೆ ಅವನು 2 ಲಾಸನ್ನು ಅವನು ಪ್ರಪೋಸ್ ಮಾಡ್ತಾ ಇದ್ದಾನೆ ನೋಡಿ ಅಲ್ವಾ. ಈಗ ನೋಡಿ, ಒಂದು ಸಿಂಪಲ್ ಎಕ್ಸಾಂಪಲ್ ಅಂತ ತೊಗೊಳೋದು, ಜನರಲ್ ಆಗಿ ತೊಗೊಳ್ಳೋದಾದರೆ, ಇದು ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಹೇಳಿದೆ. ಅದರಲ್ಲಿ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್. ವಾಟ್ ದ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ವಿಚ್ ಕ್ಯಾನ್ ಸ್ಟೇಟ್ಸ್, ಏನು ಸ್ಟೇಟ್ ಮಾಡುತ್ತೆ ಅಥವಾ ಏನು ಸ್ಟೇಟ್ಮೆಂಟನ್ನು ಕೊಡುತ್ತೆ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್. ಅರ್ಥ ಆಗ್ತಿದೆಯಲ್ವಾ. ಈಗ ಒಂದು ಸುಮ್ಮನೆ ಜನರಲಾಗಿ ಒಂದು ಸಿಂಪಲ್ ಎಕ್ಸಾಂಪಲ್, ಸರಳವಾಗಿರುವಂಥ ಒಂದು ಎಕ್ಸಾಂಪಲ್ನ ತಗೊಳ್ತಾ ಇದ್ದೀನಿ. ಈಗ ನಾನು ಮೊನ್ನೆ ತಾನೇ ಹೇಳ್ತಾ ಇದ್ದೆ, ಅಥವಾ ನಿಮಗೆ ಹೇಳಿರೋದು, ನಮ್ಗೆ ಯಾವಾಗಲೂ ಎನರ್ಜಿ ಬೇಕು ಅಂತಂದರೆ ನಾವೇನು ಮಾಡ್ತೀವಿ, ದ ಎನರ್ಜಿ ವಿಚ್ ಈಸ್ ಆಬ್ಟೈನ್ಡ್ ಥ್ರೂ ಅವರ್ ಡಯಟ್, ನಮ್ಮ ಒಂದು ಫುಡ್ ಮುಖಾಂತರ ನಾವೇನು ತಗೊಳ್ತೀವಿ, ಆಹಾರದ ಮುಖಾಂತರ ನಮಗೆ ಎನರ್ಜಿ ಸಿಗುತ್ತೆ ಅಂತ ಹೇಳ್ತೀವಿ. ಈಗ ಪ್ರಶ್ನೆ ಏನು, ನಾನು ಕೇಳ್ತೀನಿ ನಿಮಗೆ, ನೀನು ಊಟ ಮಾಡ್ದಲ್ಲ, ಅಥವಾ ನೀನು ಊಟ ಮಾಡ್ತೀಯಲ್ಲ, ಅಥವಾ ತಿಂಡಿ ತಿಂತೀಯಲ್ಲ, ಅಥವಾ ಏನೋ ಒಂದು ತಿಂತೀಯಲ್ಲ, ನೀನು ತಿಂದಾಗ ನಿನಗೆ ಎನರ್ಜಿ ಸಿಗುತ್ತಲ್ಲ, ಹೌ ಮಚ್ ಅಮೌಂಟ್ ಆಫ್ ಎನರ್ಜಿ ದಟ್ ಯು ಗಾಟ್, ವಿಚ್ ಯು ಗಾಟ್ ಬೈ ಟೇಕಿಂಗ್ ದ ಫುಡ್. ನೀನು ಏನು ಊಟ ಮಾಡಿದಾಗ ನಿನಗೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಬರುತ್ತೆ ಅಂತ ಕೇಳಿದ್ರೆ ನೀವು ಏನಂತ ಆನ್ಸರ್ ಮಾಡ್ತೀರಿ, ಎಷ್ಟು ಬರುತ್ತೆ ಅಂತ, ಎಷ್ಟು ಅಮೌಂಟ್ ಎನರ್ಜಿ ಬರುತ್ತೆ ಅಂತ ಹೇಳ್ತೀರಿ ಅಂತ ಕೇಳಿದಾಗ ನೋಡಿ, ಅದು ಕೆಲವೊಂದು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ದ ಅಮೌಂಟ್ ಆಫ್ ಎನರ್ಜಿ ಎಷ್ಟು ಸಿಗುತ್ತೆ ನಮಗೆ ನಾವು ಊಟ ಮಾಡಿದಾಗ, ಅಥವಾ ತಿಂಡಿ ತಿಂದಾಗ, ಅಥವಾ ನಾವು ಏನೋ ಒಂದು ತಿಂದಾಗ ಅನ್ನೋದು ಕೆಲವೊಂದು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಹೇಳ್ತೀರಲ್ವಾ, ಕೆಲವ್ರಿಗೆ ಅರ್ಥ ಆಗಿರುತ್ತೆ ಇದು, ಕೆಲವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಇದು, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆಲ್. ಈಗ ಒಬ್ಬರು ಹೇಳ್ತಾರೆ, ನಿಮ್ಮಲ್ಲಿ ಒಬ್ಬರು ಹೇಳ್ತೀರಿ, ದ ಅಮೌಂಟ್ ಆಫ್ ಎನರ್ಜಿ ವಿಚ್ ಈಸ್ ಡಿಪೆಂಡಿಂಗ್ ಆನ್, ಅಂದರೆ ಹೌ ಮಚ್ ಅಮೌಂಟ್ ಆಫ್ ಎನರ್ಜಿ ನಮಗೆ ಸಿಗ್ತಾ ಇದೆ ಅನ್ನೋದನ್ನು ನೀವು ಹೇಳ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಅಮೌಂಟ್ ಆಫ್ ಫುಡ್ ದಟ್ ವಿ ಟೇಕ್ ಅಲ್ವಪ್ಪ. ಅಂದರೆ ನಾವು ಕಡಿಮೆ ತಿಂದರೆ ಎನರ್ಜಿ ಕಡಿಮೆ ಸಿಗುತ್ತೆ, ಹೆಚ್ಚಿಗೆ ತಿಂದರೆ ಹೆಚ್ಚಿಗೆ ಎನರ್ಜಿ ಸಿಗುತ್ತೆ
ಇದು ಪಾಯಿಂಟು, ಇದು ಲಾಗೆ ರಿಲೇಟೆಡ್, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಅಲ್ವಾ. ಏನು ಹೇಳಿದೆ, ನಿಮ್ಗೆ ಎಷ್ಟು ಎನರ್ಜಿ ಸಿಗುತ್ತೆ ಫುಡ್ ತೊಗೊಂಡಾಗ ಅಂತಂದರೆ ನಾವು ಎಷ್ಟು ಅಮೌಂಟನ್ನು ತೊಗೊಳ್ತೀವಿ ಫುಡ್ಡನ್ನು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಒಂದು ತುತ್ತು ತಿಂದರೆ ಸ್ವಲ್ಪ ಎನರ್ಜಿ ಸಿಗುತ್ತೆ, 2 ತುತ್ತು ತಿಂದರೆ ಇನ್ನೂ ಸ್ವಲ್ಪ ಡಬಲ್ ಆಗುತ್ತೆ ಎನರ್ಜಿ, 3 ತುತ್ತು ತಿಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದರೆ ಸೊ more the amount of food that I take, more amount of energy will be released or more amount of energy is obtained ಅಲ್ವಾ. ಇದು ಒಂದು ಪಾಯಿಂಟು. ಇನ್ನೊಂದು ರೀತಿ ಹೇಳೋದಾದರೆ ನಾನು the amount of energy which is obtained, that also depends on the type of the food that I take. ಇನ್ನೂ ಒಂದು ರೀತಿ ಹೇಳೋದಾದರೆ ನಾನು ಯಾವ ರೀತಿ ಫುಡ್ಡನ್ನು ತೊಗೊಳ್ತೀನಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಹೇಗೆ, ನಿಮ್ಗೆ ಗೊತ್ತಿರ್ಬೋದು, ರೈಸ್ ತಿಂತೀವಿ ಮತ್ತು ಕಾಳು ಕಡ್ಡಿ ತಿಂತೀವಿ. ಈ ಎರಡೂ ಕಂಪೇರ್ ಮಾಡಿದಾಗ ನಿಮಗೆ ಯಾವುದಲ್ಲಿ ಜಾಸ್ತಿ ಎನರ್ಜಿ ಸಿಗುತ್ತೆ? ಈ ಕಡೆ ಪಲ್ಸಸ್, ಕಾಳುಗಳಿರುತ್ತೆ ಪಲ್ಸಸ್, ಇನ್ನೊಂದು ಕಡೆಗೆ ಗ್ರೇನ್ಸ್ ಅಂದರೆ ರೈಸು ತಿಂತಾಯಿದ್ವಿ. ಈಗ ನೀವು ರೈಸ್ ಜಾಸ್ತಿ ತಿಂದರೆ ಎನರ್ಜಿ ಸಿಗುತ್ತಾ, ಕಾಳುಗಳು ಜಾಸ್ತಿ ತಿಂದರೆ ಎನರ್ಜಿ ಜಾಸ್ತಿ ಸಿಗುತ್ತಾ? ಅಂದರೆ ಎಲ್ಲದರಲ್ಲೂ ಎನರ್ಜಿ ಸಿಗುತ್ತೆ, ಬಟ್ ದ ಮೋರ್ ಅಮೌಂಟ್ ಆಫ್ ಎನರ್ಜಿ ಅಂದರೆ ಯು ಹ್ಯಾವ್ ಟು ಟೇಕ್ ದ ವೆರೈಟೀಸ್ ಆಫ್ ಫುಡ್ ಇನ್ ಆರ್ಡರ್ ಟು ಗೆಟ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ನಮಗೆ ರೈಸ್ಗಿಂತ ಕಾಳು ಕಡ್ಡಿಗಳಲ್ಲಿ ನಮಗೆ ವೆಜಿಟೇಬಲ್ಸು, ತರಕಾರಿ, ಸೊಪ್ಪು ಇವುಗಳಲ್ಲಿ ನಮಗೆ ಎನರ್ಜಿ ಜಾಸ್ತಿ ಸಿಗುತ್ತೆ. ಇನ್ನೂ ಮುಂದೆ ಹೋದರೆ ನಾವು ಡ್ರೈ ಫ್ರೂಟ್ಸನ್ನು ತಿಂದರೆ ಇನ್ನೂ ಜಾಸ್ತಿ ಎನರ್ಜಿ ಸಿಗುತ್ತೆ. ಆ ಥರ ದಟ್ ಆಲ್ ಡಿಪೆಂಡ್ಸ್ ಆನ್ ದ ಟೈಪ್ಸ್ ಆಫ್ ದ ಫುಡ್ which I take, on which also the amount of energy which I'll get, it also depends. ನಿಮ್ಗೆ ಯಾಕೆ ತೊಗೊಂಡಿದ್ದೇನೆ ಎಕ್ಸಾಂಪಲ್ ಅಂತಂದರೆ ಇಲ್ಲಿ ಹೇಳ್ತಾನೆ ಇಲ್ಲಿ. ಸೊ ದ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಹೇಳುತ್ತೆ, ಒಂದು ಸ್ಟೇಟ್ಮೆಂಟನ್ನು ಹೇಳುತ್ತೆ. ಇಷ್ಟೇ, ಇಟ್ ಇಸ್ ವೆರಿ ಸಿಂಪಲ್. ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ, ಎಲೆಕ್ಟ್ರಾಲಿಟಿಕ್ ಸೆಲ್ ಒಳಗಡೆ ಒಂದು ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ನು ಕ್ಯಾರಿ ಔಟ್ ಮಾಡಿದಾಗ ಅಲ್ಲಿ ಸರ್ಟನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ವಿಲ್ ಬಿ ಡಿಪಾಸಿಟೆಡ್ ಆನ್ ದ ಸರ್ಫೇಸ್ ಆಫ್ ಕ್ಯಾಥೋಡ್ ಎಲೆಕ್ಟ್ರೋಡ್ ಅಂತ ಹೇಳಿದ್ಮೇಲೆ ಒಂದು ಎಲೆಕ್ಟ್ರೋಡ್ ಮೇಲೆ ಡಿಪಾಸಿಟ್ ಆಗುತ್ತೆ. ಆ್ಯಂಡ್ ಹೌ ಮಚ್ ಅಮೌಂಟ್ ಆಫ್ ಎನರ್ಜಿ ಆರ್ ಹೌ ಮಚ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ವಿಚ್ ವಿಲ್ ಬಿ ಡಿಪಾಸಿಟೆಡ್ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನು 2 ಸಿಂಪಲ್ ಲಾಸಲ್ಲಿ ಅವನು ಹೇಳ್ತಾ ಹೋಗ್ತಾನೆ. ಅದರಲ್ಲಿ ದ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ತಗೊಂಡಾಗ ಫಸ್ಟ್ ಲಾ ಹೇಳುತ್ತೆ ನೋಡಿ, ಹಿಂಗೆ ಹೇಳುತ್ತೆ. ಇಟ್ ಸ್ಟೇಟ್ಸ್ ದಟ್ ದ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಡಿಪಾಸಿಟೆಡ್ ಎಲ್ಲಿ ಅಟ್ ಎನ್ ಎಲೆಕ್ಟ್ರೋಡ್ ಮೇಲೆ ಡಿಪಾಸಿಟ್ ಆಗುತ್ತಲ್ಲ, ದ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಡಿಪಾಸಿಟೆಡ್ ಅಟ್ ಎನ್ ಎಲೆಕ್ಟ್ರೋಡ್ ಈಸ್ ಪ್ರೊಪೋರ್ಷನಲ್ ಟು ಆರ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಕ್ವಾಂಟಿಟಿ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ಡ್ ಥ್ರೂ ದ ಎಲೆಕ್ಟ್ರೋಲೈಟ್. ಅಂದರೆ ಒಂದು ಕಡೆ ಹೇಳ್ತಾನೆ, ನಾನು ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ನ ಕ್ಯಾರಿ ಔಟ್ ಮಾಡಿದಾಗ ಅಲ್ಲಿ ಸಬ್ಸ್ಟೆನ್ಸು ಎಷ್ಟು ಡಿಪಾಸಿಟ್ ಆಗುತ್ತೆ ಅಟ್ ಎನ್ ಎಲೆಕ್ಟ್ರೋಡ್ ಅಂತಂದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಕ್ವಾಂಟಿಟಿ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ which I pass through the electrolyte substance. ಆ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ಗೆ ನಾನು ಎಷ್ಟು ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡ್ತೀನಿ, ಡಿಪೆಂಡಿಂಗ್ ಆನ್ ದಟ್ ಡಿಫ್ರೆಂಟ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಡಿಪಾಸಿಟ್ ಆಗುತ್ತೆ. ನಾನು ಹೇಳ್ದನಲ್ಲ, ನನಗೆ ಎಷ್ಟು ಎನರ್ಜಿ ಸಿಗುತ್ತೆ ಅನ್ನೋದು ನಾನು ಎಷ್ಟು ಅಮೌಂಟ್ ಫುಡ್ ತೊಗೊಂಡೆ, ನಾನು ಎಷ್ಟು ಊಟ ಮಾಡಿದೆ. ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಎನರ್ಜಿ ಸಿಗುತ್ತೆ, ಜಾಸ್ತಿ ಮಾಡಿದ್ರೆ ಜಾಸ್ತಿ ಎನರ್ಜಿ ಸಿಗುತ್ತೆ. ಅದೇ ಥರ ಇಲ್ಲಿ ಸ್ವಲ್ಪ ಚೂರೇ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ, ಲೆಸ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ ಲೆಸ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಡಿಪಾಸಿಟ್ ಆಗುತ್ತೆ, ಕಡಿಮೆ ಸಬ್ಸ್ಟೆನ್ಸ್ ಡಿಪಾಸಿಟ್ ಆಗುತ್ತೆ ಅಟ್ ಎನ್ ಎಲೆಕ್ಟ್ರೋಡ್. ಆ್ಯಂಡ್ ಜಾಸ್ತಿ ಮೋರ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ ಮೋರ್ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ವಿಲ್ ಬಿ ಡಿಪಾಸಿಟೆಡ್ ಆನ್ ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್. ಇದು ಪಾಯಿಂಟು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಿರುತ್ತೆ. ದೇಫರ್ ಅದಕ್ಕೊಂದು ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಅಥವಾ ಮ್ಯಾಥಮೆಟಿಕಲ್ ಡೆಫಿನಿಷನನ್ನು ತೊಗೊಬೋದು ನಾವು. ನೋಡಿ, ಮ್ಯಾಥಮೆಟಿಕಲಿ ಇಟ್ ಈಸ್ ಗಿವನ್ ಬೈ ಲೈಕ್ ದಿಸ್. Mathematically, the Faraday's first law of electrolysis is given as W, where W ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್. ಅಲ್ಲಿ ಒಂದು ಸಬ್ಸ್ಟೆನ್ಸ್ ಡಿಪಾಸಿಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಯಾವುದ್ರ ಮೇಲೆ? ಎಲೆಕ್ಟ್ರೋಡ್ ಮೇಲೆ. ದಟ್ W is the weight of the substance or the mass of the substance deposited at an electrode, where Q ಅಂತಂದರೆ Q is nothing but ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಕೂಲಾಮ್ಸ್. ನೀವು ಫಿಸಿಕ್ಸಲ್ಲಿ ಗೊತ್ತಿದೆ ನಿಮಗೆ, ಎಲೆಕ್ಟ್ರಿಕ್ ಕರೆಂಟನ್ನು ನೀವು 2 ರೀತಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ ಅಥವಾ ಅದನ್ನು ರೆಪ್ರೆಸೆಂಟ್ ಮಾಡ್ಬೋದು ನೀವು, ಅಥವಾ ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದು ಇನ್ ಟರ್ಮ್ಸ್ ಆಫ್ ಕೂಲಾಮ್ ಯೂನಿಟ್ಸ್ ಅಂತ ಹೇಳ್ತಾನೆ, ಇನ್ನೊಂದು ಇನ್ ಟರ್ಮ್ಸ್ ಆಫ್ ಆಂಪಿಯರ್ ಯೂನಿಟ್ಸ್ ಅಂತ ಗೊತ್ತಿದೆ ನಿಮಗೆ.
ಇಲ್ಲಿ ಕ್ಯೂ ಅಂತಂದರೆ ಅದನ್ನು ಚಾರ್ಜ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಸೊ ವಿಚ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಕೂಲಮ್ಸ್. ದೇರ್ಫೋರ್ ನಾನು ಎಷ್ಟು ಅಮೌಂಟ್ ಆಫ್ ಸಬ್ಸ್ಟೆನ್ಸಲ್ಲಿ ಡಿಪಾಸಿಟ್ ಆಗುತ್ತೆ ಡ್ಯೂರಿಂಗ್ ದಟ್ ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ ಅಂತಂದರೆ it is depending on or it is directly proportional to the quantity of the electric current passed through the electrolyte substance. Mathematically W it is proportional to Q, where W andre amount of substance deposited or weight of the substance deposited, and Q it is the quantity of the electric current in coulombs. ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟು ಈಗ W ಏನಿದೆ W it is proportional to Q ಅಂತ ಇದೆ. ಆ ಪ್ರೊಪೋರ್ಷನಾಲಿಟಿ ಸೈನ್ನ ರಿಮೂವ್ ಮಾಡಿದ್ರೆ ನೋಡಿ ಆವಾಗ ಇನ್ನೊಂದು ಇಕ್ವೇಷನ್ ಬರುತ್ತೆ. ಅದಕ್ಕೂ ಮುಂಚೆನೇ ಇಲ್ಲಿ ಕ್ಯೂ ಇದು ಫಿಸಿಕ್ಸು ಕಣಪ್ಪ, ಕೆಮಿಸ್ಟ್ರಿ ಅಲ್ಲ. ಫಿಸಿಕ್ಸಲ್ಲಿ ಯು ನೋ ದಟ್ ಕ್ಯೂ ಅಂತಂದರೆ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಗೊತ್ತಿದೆ ನಿಮಗೆ. ಆ ಕ್ಯೂ ಅಂತಂದರೆ ಅದಕ್ಕೊಂದು ಈಕ್ವೇಷನ್ ಕೊಡ್ತೀವಿ. ಕ್ಯೂ ಇಟ್ ಈಸ್ ಈಕ್ವಲ್ ಟು ಐ ಇಂಟು ಟಿ ಅಂತ ಕೊಡ್ತೀನಿ. ಐ ಇಂಟು ಟಿ, ದಟ್ ಈಸ್ ದ ಆಲ್ವೇಸ್ ದ ಕ್ವಾಂಟಿಟಿ ಆಫ್ ದ ಚಾರ್ಜ್ ಆಫ್ ಎಲೆಕ್ಟ್ರಿಸಿಟಿ ಇಟ್ ಈಸ್ ಈಕ್ವಲ್ ಟು ಐ ಇಂಟು ಟಿ, ವೇರ್ ಐ ಅಂತಂದರೆ ಕರೆಂಟ್ ಇನ್ ಟರ್ಮ್ಸ್ ಆಫ್ ಆಂಪಿಯರ್ ಯೂನಿಟ್ಸ್. ಐ ಅಂದರೆ ಕರೆಂಟ್ ಇನ್ ಟರ್ಮ್ಸ್ ಆಫ್ ಆಂಪಿಯರ್ ಯೂನಿಟ್ಸ್, ವೇರ್ ಟಿ ಅಂತಂದರೆ ದ ಟೈಮ್ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ಸ್ ಅಂತ ಹೇಳ್ತಾನೆ. ಸೊ ಫಾರ್ ಹೌ ಮಚ್ ಟೈಮ್ ದಟ್ ವಿ ಹ್ಯಾವ್ ಪಾಸ್ಡ್ ಸಚ್ ಅನ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ, ದಟ್ ಈಸ್ ಕ್ಯೂ ಇಟ್ ಈಸ್ ಈಕ್ವಲ್ ಟು ಐ ಇಂಟು ಟಿ ಅಂತ ತಗೊಳ್ತೀನಿ. ಅಂದರೆ ಅದಕ್ಕೊಂದು ಡೆಫಿನಿಷನ್ ಅಥವಾ ಒಂದು ಎಕ್ಸ್ಪ್ರೆಷನ್ನ ಕೊಡೋದಾದರೆ ಕ್ಯೂ ಇಟ್ ಈಸ್ ಈಕ್ವಲ್ ಟು ಐ ಇಂಟು ಟಿ. Therefore, from that expression ಇಂದ ಏನಾಯಿತು ಇಲ್ಲಿ W it is proportional to Q ಅಂತ ಇತ್ತು. Qಗೆ ಒಂದು ಡೆಫಿನೇಷನ್ ಅಥವಾ ಅದಕ್ಕೊಂದು ಎಕ್ಸ್ಪ್ರೆಷನ್ ತೊಗೊಂಡೆ I ಇಂಟು ಟಿ ಅಂತ. Therefore, W now it is proportional to I ಇಂಟು ಟಿ. ಅರ್ಥ ಆಗುತ್ತೆ ನಿಮಗೆ? ವೆರಿ ಸಿಂಪಲ್. ಮತ್ತು ಅಲ್ಲಿ ಪ್ರೊಪೋರ್ಷನಲ್ ಸೈನ್ ಇತ್ತಲ್ಲ, ಆ ಪ್ರೊಪೋರ್ಷನಲ್ ಸೈನ್ನ ರಿಮೂವ್ ಮಾಡಿದ್ರೆ ಅಲ್ಲೊಂದು ಕಾನ್ಸ್ಟೆಂಟ್ ತೊಗೊಳ್ತೀನಿ. ಈ ಕಾನ್ಸ್ಟೆಂಟು ಮೊದಲು ಸ್ಟೇಟ್ ಸಿಲೆಬಸ್ನಲ್ಲಿ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾ ಇತ್ತು. ಬಟ್ ಇಲ್ಲಿ ನಿಮಗೆ ಏನು ಕೇಳಿಲ್ಲ ಅದನ್ನು. ಸೊ ಆ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತ ಒಂದು ಜೆಡ್ಡನ್ನು ತೊಗೊಂಡಿದ್ದೀನಿ. ಆ್ಯಂಡ್ ವಾಟ್ ಇಸ್ ದಟ್ ಜೆಡ್ ಅನ್ನೋದನ್ನು ಇಲ್ಲಿ ಮುಂದೆ ಹೇಳ್ತಾನೆ. ವೇರ್ ಜೆಡ್ ಈಸ್ ಕಾಲ್ಡ್ ಆಸ್ ದ ಎಲೆಕ್ಟ್ರೋಕೆಮಿಕಲ್ ಈಕ್ವಿಲೆಂಟ್. ಎಲೆಕ್ಟ್ರೋಕೆಮಿಕಲ್ ಈಕ್ವಿಲೆಂಟ್ ಅಂದರೆ ಇಟ್ ಈಸ್ ಆಲ್ವೇಸ್ ಎ ಕಾನ್ಸ್ಟೆಂಟ್ ಫಾರ್ ಎ ಪರ್ಟಿಕ್ಯುಲರ್ ಮೆಟಲ್. ಅಂದರೆ ಒಂದು ಪರ್ಟಿಕ್ಯುಲರ್ ಮೆಟಲ್ಗೆ ಅಥವಾ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ಗೆ ಅದು ಆಲ್ವೇಸ್ ಕಾನ್ಸ್ಟೆಂಟ್ ಅಟ್ ಎ ಡೆಫಿನೆಟ್ ಕಂಡೀಷನ್ಸ್ ಆಫ್ ಸರ್ಟನ್ ಕಂಡೀಷನ್ಸ್ ಅಂತ ಹೇಳ್ತಾನೆ. ಸೊ ದೇರ್ಫೋರ್ ಅಕಾರ್ಡಿಂಗ್ ಟು ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ W it is equal to ZIT, or W it is proportional to Q, or W it is proportional to I into T, or W it is equal to Z into I into T. ಗೊತ್ತಾಗಿದೆಯಲ್ಲ? ಇಟ್ ಇಸ್ ಆಲ್ ಅಬೌಟ್ ದ ಸೊ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಹೇಳ್ತೀನಿ. ಇಟ್ ಇಸ್ ವೆರಿ ಸಿಂಪಲ್. ನೆಕ್ಸ್ಟ್ ಒಂದಷ್ಟು ಪ್ರಾಬ್ಲಮ್ಸನ್ನು ನಿಮಗೆ ಹೇಳ್ಕೊಡ್ತೀನಿ. ಸೊ ಅವಾಗ ಇಲ್ಲಿ ಇದು ಬರುತ್ತೆ, ಇದು ಪ್ರಾಬ್ಲಮ್ಸಲ್ಲಿ ನಿಮಗೆ. ಸೊ ಈ ಕ್ವೆಶನ್ನ ಅಪ್ಲೈ ಮಾಡ್ತೀವಿ ನಾವು ಅಲ್ಲಿ ಏನು ಅಂತ ನೋಡೋಣ. ದೇರ್ಫೋರ್ ಅಕಾರ್ಡಿಂಗ್ ಟು ದ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಅಂತಂದರೆ ಅದೇನು ಹೇಳುತ್ತೆ, ಡ್ಯೂರಿಂಗ್ ದಟ್ ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ the amount of substance deposited at an electrode, it is always directly depending on the quantity of the electric current passed through the electrolyte substance. ಅಲ್ಲಿ ನಾವು ಎಷ್ಟು ಅಮೌಂಟ್ ಆಫ್ ಕರೆಂಟನ್ನು ಪಾಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಇದು ಒನ್ ಆಫ್ ದ ಸಿಂಪಲ್ ಕ್ವಾಂಟಿಟೇಟಿವ್ ಎಕ್ಸ್ಪ್ಲನೇಷನ್ ಆಫ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್. ಅರ್ಥ ಆಯ್ತಲ್ಲಪ್ಪ? ಇದು ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್. ಇನ್ನೊಂದು ಫ್ಯಾರಡೇಸ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್. ಸೊ ಇಲ್ಲಿ ಫ್ಯಾರಡೇಸ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಯಾಕೆ ನಾವು ಇಲ್ಲಿ ತಗೊಳ್ತಾ ಇದ್ದೀವಿ ಅಂತಂದರೆ, ವಿ ಆರ್ ಕಂಡಕ್ಟಿಂಗ್ ದಿಸ್ ಎಕ್ಸ್ಪೆರಿಮೆಂಟ್ ಅಟ್ ಎ ಡಿಫ್ರೆಂಟ್ ಕಂಡೀಷನ್. ಬೇರೆ ಒಂದು ಕಂಡೀಷನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅರ್ಲಿಯರ್ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಹೇಳಿದ್ನಲ್ಲ, ಅಲ್ಲೇನು ಮಾಡಿದ್ದೆ ನಾನು ಅಂತಂದರೆ, ನೋಡಿ ಕಂಡೀಷನ್ ಇಷ್ಟೇ. ಅಲ್ಲಿ ನಾನು ಐ ಹ್ಯಾವ್ ಪಾಸ್ ಅಥವಾ ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ ವಿಚ್ ಹ್ಯಾಸ್ ಬೀನ್ taken place within a single electrolytic cell. ಅಲ್ಲಿ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಅಲ್ಲಿ ನಾನು ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ನ ಒಂದೇ ಒಂದು ಎಲೆಕ್ಟ್ರಾಲಿಟಿಕ್ ಸೆಲ್ ಒಳಗಡೆ ಅದನ್ನು ಕ್ಯಾರಿ ಔಟ್ ಮಾಡಿದೆ. ಅಥವಾ ಐ ಹ್ಯಾವ್ ಪಾಸ್ಡ್ ದ ಎಲೆಕ್ಟ್ರಿಸಿಟಿ ಥ್ರೂ ಓನ್ಲಿ ಒನ್ ಎಲೆಕ್ಟ್ರೋಲೈಟ್. ದೇರ್ಫೋರ್ ಆ ಕಂಡೀಷನಲ್ಲಿ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಅಪ್ಲೈ ಆಗುತ್ತೆ. ಬಟ್ ಈಗ ಸೆಕೆಂಡ್ ಕಂಡೀಷನ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇನ್ ಅಡಿಷನ್ ಟು ದಿಸ್ ನಾನೇನು ಮಾಡ್ತಾಯಿದ್ದೀನಿ,
ಐ ಆಮ್ ನಾಟ್ ಪಾಸಿಂಗ್ ಥ್ರೂ. ಯಾಕಂತಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಬೇರೆ ಬೇರೆ ಸಪ್ರೇಟಾಗಿ ಎಲೆಕ್ಟ್ರೋಲೈಟಿಕ್ ಸೆಲ್ನ ಒಂದೊಂದೇ ಇಟ್ಕೊಂಡು ಅದ್ರ ಮುಖಾಂತರ ನಾನು ಎಲೆಕ್ಟ್ರಿಸಿಟಿನ ಒಂದೊಂದಕ್ಕೂ ಪಾಸ್ ಮಾಡಿ ಅಲ್ಲಿ ಎಷ್ಟೆಷ್ಟು ಬರುತ್ತೆ ಅಂತ ನಾನು ಕಂಡುಹಿಡಿಯೋಕ್ಕಾಗೋದಿಲ್ಲ. ಅಥವಾ ಇಟ್ ವಿಲ್ ಟೇಕ್ ಮೋರ್ ಅಮೌಂಟ್ ಆಫ್ ಟೈಮ್ ಆ್ಯಂಡ್ ಇಟ್ ವಿಲ್ ಟೇಕ್ ಮೋರ್ ಅಮೌಂಟ್ ಆಫ್ ಎನರ್ಜಿ, ಇಟ್ ವಿಲ್ ಟೇಕ್ ಮೋರ್ ಅಮೌಂಟ್ ಆಫ್ ಟೈಮ್. ಹಾಗೆ ಈಗ ನನಗೆ ಒಂದು ಕಡೆಗೆ ಕಾಪರ್ ಮೆಟಲ್ ಡಿಪಾಸಿಟ್ ಆಗಬೇಕು, ಇನ್ನೊಂದು ಕಡೆಗೆ ಸಿಲ್ವರ್ ಮೆಟಲ್ ಡಿಪಾಸಿಟ್ ಆಗಬೇಕು, ಇನ್ನೊಂದು ಕಡೆಗೆ ಐರನ್ ಮೆಟಲ್ ಡಿಪಾಸಿಟ್ ಆಗಬೇಕು, ಇನ್ನೊಂದು ಕಡೆಗೆ ಇನ್ನೊಂದನ್ನು ಡಿಪಾಸಿಟ್ ಮಾಡಬೇಕು ಅಂತಂದರೆ ಸಪ್ರೇಟಾಗಿ ನಾನು ಎಲೆಕ್ಟ್ರೋಲೈಟಿಕ್ ಸೆಲ್ನ ತಗೊಂಡು ಸಪ್ರೇಟಾಗಿ ಇಂಡಿವಿಜುವಲ್ ಎಲೆಕ್ಟ್ರೋಲೈಟಿಕ್ ಸೆಲ್ಗೆ ನಾನು ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತಾ ಹೋದರೆ ನೋಡಿ, ಅಲ್ಲಿ ನಮಗೆ ಜಾಸ್ತಿ ಹಣ, ಜಾಸ್ತಿ ಟೈಮು, ಜಾಸ್ತಿ ಎನರ್ಜಿ ಎಲ್ಲನೂ ಬೇಕಾಗುತ್ತೆ. ಅಂಥ ಟೈಮಲ್ಲಿ ನಾನೇನು ಮಾಡ್ತೀನಿ, ಐ ವಿಲ್ ಮೇಕ್ ಎ ಸೀರೀಸ್ ಆಫ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಲೈಕ್ ದಿಸ್. ಇದು ನೋಡಿ, ಸುಮ್ಮನೆ ಅಂದ್ಕೊಳ್ಳಿ, ಇದು ಕಾಪರ್ ಎಲೆಕ್ಟ್ರೋಲೈಟ್ ಸೆಲ್ ಅಂತ ಅಂದ್ಕೊಳ್ಳಿ. ಇನ್ನೊಂದನ್ನು ತಗೊಳ್ತಾ ಇದ್ದೀನಿ. ಇನ್ನೊಂದು ಯಾವುದು ಅಂತಂದರೆ, ಸೊ ಇನ್ನೊಂದು ಸೆಲ್ನಲ್ಲಿ ಮತ್ತೆ ಇನ್ನೊಂದು ಎಲೆಕ್ಟ್ರೋಲೈಟಿಕ್ ಸೆಲ್ನ ತಗೊಳ್ತಾ ಇದ್ದೀನಿ. ಆ್ಯಂಡ್ ವಾಟ್ ಇಸ್ ದಟ್ ಸೆಲ್ ಅಂತಂದರೆ, ಇಟ್ ಈಸ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್ ಇದನ್ನು ನಾನು ಸಿಲ್ವರ್ ಅಂತ ಅಂದ್ಕೊಳ್ಳಿ, ಅಥವಾ ಸಿಲ್ವರ್ ಸೆಲ್ ಅಂತ ಅಂದ್ಕೊಳ್ಳೋಣ. ಮತ್ತು ಇನ್ನೊಂದನ್ನು ತಗೊಂಡೆ, ಇನ್ನೊಂದನ್ನು ಯಾವ್ದು ತಗೊಂಡೆ ಅಂತ ಅದ್ರ ಪಕ್ಕ ಇಟ್ಟಿದ್ದು ನೋಡಿ, ಇದು ಸೀರೀಸ್ ಆಫ್ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತಾನೆ. ಸೀರೀಸ್ ಆಫ್ ಎಲೆಕ್ಟ್ರೋಲೈಟಿಕ್ ಸೆಲ್ ಅಂತ ತಗೊಂಡು ಅದನ್ನು ಹೀಗೆ ತೊಗೊಂಡಿದ್ದೀನಿ, ಹಿಂಗೆ ತೊಗೊಂಡೆ. ಫಾರ್ ಎಕ್ಸಾಂಪಲ್ ಇದನ್ನು ಒಂದು ಅಲ್ಯೂಮಿನಿಯಂ ಅಥವಾ ಐರನ್ ಯಾವ್ದಾದ್ರು ಅನ್ಕೊಬೋದು, ಲೈಕ್ ದಿಸ್. ಈಗ 3 ಕಡೆ ನಾನು ಎಲೆಕ್ಟ್ರೋಲಿಸಿಸನ್ನು ಕ್ಯಾರಿ ಔಟ್ ಮಾಡಬೇಕು, ಸೈಮಲ್ಟೇನಿಯಸ್ ಆಗಿ ಮಾಡಬೇಕು. ಸೈಮಲ್ಟೇನಿಯಸ್ಲಿ ಬೈ ಪಾಸಿಂಗ್ ದ ಎಲೆಕ್ಟ್ರಿಸಿಟಿ ಥ್ರೂ ದ ಡಿಫ್ರೆಂಟ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್. ನೋಡಿ, ಇದನ್ನು ಒಂದಕ್ಕೊಂದು ಈಗ ಕನೆಕ್ಟ್ ಮಾಡಿಬಿಡ್ತೀನಿ, ಹೀಗೆ ಲೈಕ್ ದಿಸ್. ಹಿಂಗೆ ಕನೆಕ್ಟ್ ಮಾಡಿದಾಗ ನಾವು ಐ ಕ್ಯಾನ್ ಏಬಲ್ ಟು ಪಾಸ್ ದ ಎಲೆಕ್ಟ್ರಿಸಿಟಿ. ನೋಡಿ ಹೀಗೆ, ಇಲ್ಲಿ ನೋಡಿ, ಇದು ಎಲೆಕ್ಟ್ರಿಕ್ ವೈರ್ ಅಂತ ಅಂದ್ಕೊಂಡ್ರೆ ನೋಡಿ, ಈಗೇನು ಮಾಡ್ತಾಯಿದ್ದೀನಿ, 3 ಡಿಫ್ರೆಂಟ್ ಎಲೆಕ್ಟ್ರೋಲೈಟಿಕ್ ಸೆಲ್ನ ತೊಗೊಂಡಿದ್ದೀನಿ. ಅದರಲ್ಲಿ 3 ಡಿಫ್ರೆಂಟ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಇದೆ. ಅದನ್ನು ಒಂದು ಸೀರೀಸಲ್ಲಿ ಅದನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನಾವು ಐ ನೀಡ್ ಟು ಪ್ರೊಸೀಡ್ ಆರ್ ಐ ನೀಡ್ ಟು ಕ್ಯಾರಿ ಔಟ್ ದ ಎಲೆಕ್ಟ್ರೋಲಿಸಿಸ್ ಇನ್ ದ ಡಿಫ್ರೆಂಟ್ ಸೀರೀಸ್ ಆಫ್ ಎಲೆಕ್ಟ್ರೋಲೈಟಿಕ್ ಸೆಲ್ಸ್. ಸೊ ಇನ್ ಆರ್ಡರ್ ಟು ಡೂ ದ್ಯಾಟ್, ನಾನೇನು ಮಾಡ್ತೀನಿ, ಐ ವಿಲ್ ಟೇಕ್ ದ ಸೇಮ್ ಅಮೌಂಟ್ ಆಫ್ ಕರೆಂಟ್ ವೆನ್ ಇಟ್ ಈಸ್ ಪಾಸ್ಡ್ ಥ್ರೂ ದ ಡಿಫ್ರೆಂಟ್ ಸೀರೀಸ್ ಆಫ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸಸ್. ಈಗ ಒಂದೇ ಸೇಮ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟನ್ನು I will pass the same amount of electric current through a series of different electrolyte substances. ಆ ಕಂಡೀಷನಲ್ಲಿ how much amount of substance deposited over the surface of each electrode at each different electrolytic cell. ಗೊತ್ತಾಗ್ತದೆ ಅಲ್ವಾ? ಒಂದೊಂದು ಸೆಲ್ನಲ್ಲಿ ಒಂದೊಂದು ಕ್ಯಾಥೋಡ್ ಎಲೆಕ್ಟ್ರೋಡ್ ಮೇಲೆ, ಸೊ ಅಲ್ಲಿ ಸರ್ಟನ್ ಅಮೌಂಟ್ ಆಫ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್, ಇಲ್ಲಿ ಕಾಪರ್ ಮೆಟಲ್ ಡಿಪಾಸಿಟ್ ಆಗುತ್ತೆ, ಇಲ್ಲಿ ಸಿಲ್ವರ್ ಡಿಪಾಸಿಟ್ ಆಗುತ್ತೆ, ಇಲ್ಲಿ ಅಲ್ಯೂಮಿನಿಯಂ ಮೆಟಲ್ ಡಿಪಾಸಿಟ್ ಆಗುತ್ತೆ. 3 ಎಲೆಕ್ಟ್ರೋಲೈಟ್ಸ್ ಮುಖಾಂತರ ಹರಿದಿರೋವಂಥ ಕರೆಂಟು ಸೇಮ್ ಅಮೌಂಟು. ಫಾರ್ ಎಕ್ಸಾಂಪಲ್ 5 ಆಂಪಿಯರ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, 5 ಆಂಪಿಯರ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟು 3 ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಮುಖಾಂತರ ಸೇಮ್ ಅಮೌಂಟು ಫಾರ್ ಎ ಡೆಫಿನೆಟ್ ಟೈಮ್ ಪಾಸ್ ಮಾಡಿದೆ. ಆಗ how much amount of the different substances which will be deposited at the different electrodes. ಕಾಪರ್ ಎಷ್ಟು ಡಿಪಾಸಿಟ್ ಆಗುತ್ತೆ, ಸಿಲ್ವರ್ ಎಷ್ಟು ಡಿಪಾಸಿಟ್ ಆಗುತ್ತೆ, ಮತ್ತು ಅಲ್ಯೂಮಿನಿಯಂ ಎಷ್ಟು ಡಿಪಾಸಿಟ್ ಆಗುತ್ತೆ. ಇದ್ರ ಬೇಸಿಸ್ ಮೇಲೆ ಒಂದು ಲಾನ ಪ್ರಪೋಸ್ ಮಾಡ್ತಾನೆ. ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದ್ರ ಬೇಸಿಸ್ ಮೇಲೆ ಫ್ಯಾರಡೆ ಸೆಕೆಂಡ್ ಲಾನ ಪ್ರಪೋಸ್ ಮಾಡ್ತಾನೆ. ಈಗ ಹೌ ಮಚ್ ಅಮೌಂಟ್ ಆಫ್ ದಟ್ ಸಬ್ಸ್ಟೆನ್ಸ್ ವಿಚ್ ಈಸ್ ಡಿಪಾಸಿಟೆಡ್ ವೆನ್ ದ ಸೇಮ್ ಅಮೌಂಟ್ ಆಫ್ ಕರೆಂಟ್ ಈಸ್ ಪಾಸ್ಡ್ ಥ್ರೂ ಡಿಫ್ರೆಂಟ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸಸ್. ಸೊ ಇದನ್ನು ಫ್ಯಾರಡೆ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರೋಲಿಸಿಸ್ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇದನ್ನು ಒಂದು ಎಕ್ಸಾಂಪಲ್, ಜನರಲ್ ಆಗಿ ಒಂದು ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ ನೋಡಿ. ಏನು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ ಅಂತಂದರೆ ನೋಡಿ, ನೀವೆಲ್ಲರೂ ಸೆಕೆಂಡ್ PUC ನಲ್ಲಿ ನೀವೆಲ್ಲರೂ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದೀರಿ. ಆಲ್ ಆಫ್ ಯು ಆರ್ ದ ಸೇಮ್, ಆಲ್ ಆಫ್ ಯು ಆರ್ ದ ಡಿಫ್ರೆಂಟ್ಸ್ ಅಲ್ವಾ? ನೀವೆಲ್ಲರೂ ಕ್ಲಾಸಿಗೆ ಬರ್ತೀರಿ. ನೀವೆಲ್ಲರೂ ಕ್ಲಾಸಿಗೆ ಬಂದಾಗ ವಿತಿನ್ ದ ಕ್ಲಾಸ್ ರೂಮ್, ನಾನೊಬ್ಬ ಕೆಮಿಸ್ಟ್ರಿ ಟೀಚರು ನಿಮ್ಮ ಕ್ಲಾಸ್ ರೂಮಿಗೆ ಬರ್ತೀನಿ. ನಿಮ್ಮ ಕ್ಲಾಸ್ ರೂಮಿಗೆ ಬಂದ್ಬಿಟ್ಟು ಏನು ಮಾಡ್ತೀನಿ, ಈಗ ನಾನು ಒಬ್ಬೊಬ್ಬರಿಗೂ ಸಪ್ರೇಟಾಗಿ ಟೀಚ್ ಮಾಡಲ್ಲ. ನಿಮ್ಮೆಲ್ಲರೂ ಒಟ್ಟಿಗೆ ಕೂರಿಸ್ಕೊಂಡು ಸೈಮಲ್ಟೇನಿಯಸ್ಲಿ ನಿಮ್ಮೆಲ್ಲರಿಗೂ ಒಂದೇ ಥರ ಪಾಠ ಮಾಡ್ತೀನಿ ಅಲ್ವಾ? ನಿಮ್ಗೆ ಅರ್ಥ ಆಗುತ್ತೆ ಇವಾಗ? I will teach you in the same way, that is for all of you ಸೇಮ್ ಅಮೌಂಟ್ ಆಫ್ ಟೀಚಿಂಗನ್ನೇ ಕೊಟ್ಟಿದ್ದೀನಿ ನಾನು. ಅಂದರೆ ಎಲ್ಲರಿಗೂ ಸೇರಿಸಿ, ಅಂದರೆ ಒಟ್ಟಿಗೆ ಕೂರಿಸಿ ಎಲ್ಲರಿಗೂ ಒಂದೇ ಟೀಚಿಂಗ್ ಮಾಡಿದೆ, ಒಂದೇ ಥರ ಟೀಚಿಂಗ್ ಮಾಡಿದೆ, ಎಲ್ಲರಿಗೂ ಸೇಮ್ ಟೀಚಿಂಗ್ ಮಾಡಿದೆ. ಬಟ್ ಟೆಸ್ಟ್ಗಳಲ್ಲಿ ಅಥವಾ ಎಕ್ಸಾಮಿನೇಷನಲ್ಲಿ ನೀವು ಎಕ್ಸಾಮನ್ನು ಬರೆದು ನಿಮಗೆ ರಿಸಲ್ಟನ್ನು ನೋಡಿದಾಗ ವೆದರ್ ಆಲ್ ಆಫ್ ಯು ಗೆಟ್ ದ ಸೇಮ್ ರಿಸಲ್ಟ್ ಆರ್ ನಾಟ್ ಅಂತ ಕೇಳಿದಾಗ ವೋಂಟ್.
ಯು ವಾಂಟ್. ಎಲ್ಲರಿಗೂ ಒಂದೇ ಥರ ರಿಸಲ್ಟ್ ಬರುತ್ತಾ? ಇಲ್ಲ. ಕೆಲವ್ರಿಗೆ 90% ಬರುತ್ತೆ, ಕೆಲವ್ರಿಗೆ ಇನ್ನೊಬ್ಬನಿಗೆ ಯಾವನಿಗೋ 100% ಬಂತು, ಒಬ್ಬ 95% ತೆಗೆದ, ಇನ್ನೊಬ್ಬ 90%, ಹಾಗೆ ಇನ್ನೊಬ್ಬ 80%, ಇನ್ನೊಬ್ಬ 70, ಇನ್ನೊಬ್ಬ 50, ಇನ್ನೊಬ್ಬ 40, ಹೀಗೆ ಎಲ್ಲರೂ ಪಾಸ್ ಆಗಿದ್ದೀರಿ. ಬಟ್ ಒಬ್ಬೊಬ್ರದ್ದು ಪರ್ಸೆಂಟೇಜು ಅಥವಾ ಒಬ್ಬೊಬ್ರದ್ದು ಮಾರ್ಕ್ಸು ಡಿಫ್ರೆಂಟ್ ಇದೆ. ಈವನ್ ದೋ ದ ಅಮೌಂಟ್ ಆಫ್ ಟೀಚಿಂಗ್ ಇಸ್ ದ ಸೇಮ್. ಎಲ್ಲರಿಗೂ ಒಂದೇ ಅಮೌಂಟ್ನಲ್ಲಿ ಟೀಚಿಂಗ್ ಕೊಟ್ಟೆ, ನಾನು ಒಂದೇ ಅಮೌಂಟ್ ಆಫ್ ಟೀಚಿಂಗನ್ನು ಕೊಟ್ಟೆ, ಹಾಗಿದ್ರೂ ಕೂಡ ನಿಮ್ಮ ಒಂದು ಮಾರ್ಕ್ಸ್ಗಳು ವೇರಿ ಆಗಿದೆ. ಯಾಕೆ ವೇರಿ ಆಯಿತು ಅಂತಂದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಎಬಿಲಿಟಿ. ಆ ಎಬಿಲಿಟಿನ ಇಲ್ಲಿ ಬೇರೆ ಥರ ಹೇಳ್ತೀನಿ, ಅಂದರೆ ಇಟ್ ಈಸ್ ಆಲ್ ಡಿಪೆಂಡಿಂಗ್ ಆನ್ ಯುವರ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ನಿಮ್ಮ ಒಂದು ಬೌದ್ಧಿಕ ಶಕ್ತಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಯಾರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ, ಯಾರು ತುಂಬ ಪವರ್ಫುಲ್ಲಾಗಿ ಅದನ್ನು ಗ್ರಾಸ್ಪ್ ಮಾಡ್ತೀರಿ, ಅವರು ತುಂಬ ಚೆನ್ನಾಗಿ ಬರೀತೀರಿ, ಅವ್ರಿಗೆ 90% ಸಿಗುತ್ತೆ. ಯಾರು ಇನ್ನೊಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀವು ಗ್ರಾಸ್ಪ್ ಮಾಡ್ತೀರಿ, ಅರ್ಥ ಮಾಡ್ಕೊಳ್ತೀರಿ, ಅವ್ರಿಗೆ ಒಂದು 80% ಬರುತ್ತೆ. ಯಾರು ತುಂಬ ಕಡಿಮೆ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಥವಾ ಗೇನ್ ಮಾಡ್ತೀರಿ, ಆವಾಗ ನಿಮಗೆ 50%, 40% ಹಿಂಗೆ ಬರುತ್ತೆ. ಅರ್ಥ ಆಗಿದೆಯಲ್ವಾ? ಈ ಒಂದು the type of the teaching and the amount of the teaching is same for all of you people. You have got the different results in the examination. ಯಾಕೆ ಆಯಿತು ನಾನು ಹೇಳ್ದಲ್ಲ? ಸೊ ಹೆಂಗಾಗುತ್ತೆ ಇಲ್ಲಿ, ಅದೇ ಥರ ಇಲ್ಲಿ ಫ್ಯಾರಡೆ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಏನು ಎಕ್ಸ್ಪ್ಲೈನ್ ಮಾಡುತ್ತೆ ನೋಡಿ, ಇದು when the same amount of electricity is passed through the different electrolyte substance. ನಾನು ಹೇಳಿದೆ ಸೀರೀಸಲ್ಲಿ ಜೋಡಿಸ್ಕೊಂಡು ನಾನು ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತಾ ಇದ್ದೀನಿ. ಸೇಮ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಬೀಯಿಂಗ್ ಪಾಸ್ಡ್ ಥ್ರೂ ದ different electrolyte substance. Then the amount of the substance deposited at the electrodes is now it is proportional to their equivalent masses or chemical equivalent masses. ಅರ್ಥ ಆಗ್ತಿದೆಯಲ್ವಾ? When the same amount of electricity is passed through the different electrolyte substance, then the amount of the substance deposited at the electrode it is proportional to, I repeat, equivalent masses ಮೇಲೆ ಅದು ಡಿಪೆಂಡ್ ಆಗುತ್ತೆ. It is proportional to their chemical equivalent masses. It is equivalent to their chemical equivalent masses. ಒಂದು ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಈ ಥರ ತೋರಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಫಸ್ಟ್ ಎಲೆಕ್ಟ್ರೋಲೈಟ್ಸಲ್ಲಿ ಒಂದು ಎ ಅಂತ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಫಸ್ಟ್ ಕೇಸ್ನಲ್ಲಿ ಅಂದರೆ ಸೀರೀಸಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ದ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ಡಿಪಾಸಿಟೆಡ್ ನಾವ್ ಇಟ್ ಈಸ್ ಪ್ರಪೋರ್ಷನಲ್ ಟು ಈಕ್ವಲೆಂಟ್ ಮಾಸ್ನ ನಾನು ಇ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಇ ಎ ಅಂದರೆ ಎ ಅಂತಂದರೆ ದಟ್ ಈಸ್ ದ ಒನ್ ಕೈಂಡ್ ಆಫ್ ಸಬ್ಸ್ಟೆನ್ಸ್. ಆ್ಯಂಡ್ ಸಿಮಿಲರ್ಲಿ ಡಬ್ಲ್ಯೂ ಬಿ ಇಟ್ ಈಸ್ ಪ್ರಪೋರ್ಷನಲ್ ಟು ಇ ಬಿ. ಅಂದರೆ ದೆರ್ ಆರ್ ಟು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ವಿಚ್ ಐ ಹ್ಯಾವ್ ಟೇಕನ್ ಎ ಆ್ಯಂಡ್ ಬಿ. ಸೊ ಅದರ ಮುಖಾಂತರ ಸೇಮ್ ಅಮೌಂಟ್ ಆಫ್ ಕರೆಂಟನ್ನು ಪಾಸ್ ಮಾಡಿದೆ. Now how much amount of the substance is deposited by passing the same amount of current for the same time ಅಂತಂದರೆ it is now W amount of A, it is directly proportional to the equivalent mass of that substance A. Amount of B deposited it is proportional to equivalent mass of the substance B. ಅಥವಾ ಇನ್ನೊಂದು ತಗೊಂಡ್ರೆ amount of C ಅಂತ ತಗೊಂಡ್ರೆ, ಇನ್ನೊಂದು ಬಂದರೆ C ಅಂತ ಬಂದರೆ WC it is proportional to EC, like that. Therefore in this case amount of the substance deposited it is always proportional to their chemical equivalent masses, where EA and EB are the equivalent mass of the A and B ಅಂತ ಹೇಳ್ತಾನೆ. Or mathematically which we can also write like this. ಬೇಕಿದ್ರೆ ಅದನ್ನು ಇನ್ನೊಂದು ರೀತಿ ಬರ್ಕೊಳ್ಳೋದಾದರೆ WA divided by WB ಅದನ್ನು ರೇಷನಲ್ಲಿ ತೊಗೊಂಡ್ರೆ WA divided by WB it is also taken as it is equal to EA divided by EB. ಹಿಂಗೂ ಬರುತ್ತೆ ಇಕ್ವೇಷನ್. ಅಂದರೆ ಫ್ಯಾರಡೆ ಸೆಕೆಂಡ್ ಆಫ್ ಎಲೆಕ್ಟ್ರಾಲಿಸಿಸ್. Therefore when the same amount of electricity is passed through the different electrolyte substances, then the amount of the electrolyte substance deposited it is proportional to their chemical equivalent masses. ಒಂದು ಎಕ್ಸಾಂಪಲ್, ಸುಮ್ಮನೆ ಒಂದು ಜನರಲ್ ಆಗಿ ಒಂದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ನ ತಗೊಳ್ಳೋದಾದರೆ, ಇಫ್ ಯು ಕ್ಯಾನ್ ಪಾಸ್ 1 ಫ್ಯಾರಡೆ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಇಲ್ಲಿ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ನಾನು ಫ್ಯಾರಡೇಸ್ ಅಂತಲೂ ಒಂದು ಎಕ್ಸ್ಪ್ರೆಸ್ ಮಾಡ್ತೀವಿ. 1 ಫ್ಯಾರಡೆ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತಾನೆ. ಇಫ್ ಐ ಕ್ಯಾನ್ ಪಾಸ್ 1 ಫ್ಯಾರಡೆ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಎನ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ for
ಎ ಯೂನಿಟ್ ಟೈಮ್ ಅಂತ ತಗೊಂಡ್ರೆ, ಸೊ ಇನ್ ಸಚ್ ಎ ಕಂಡೀಷನ್ 1 Farad ಆಫ್ ಎಲೆಕ್ಟ್ರಿಕ್ ಕರೆಂಟ್ ವಿಚ್ ಕ್ಯಾನ್ ಡಿಪಾಸಿಟ್ ಆರ್ ವಿಚ್ ಕ್ಯಾನ್ ಎಕ್ಸ್ಟ್ರಾಕ್ಟ್ ದ ಈಕ್ವಲೆಂಟ್ ಮಾಸ್ ಆಫ್ ದಟ್ ಸಬ್ಸ್ಟೆನ್ಸ್, ಅಥವಾ ವಿಚ್ ಕ್ಯಾನ್ ಡಿಪಾಸಿಟ್ ದ ಈಕ್ವಲೆಂಟ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್. ಫಾರ್ ಎಕ್ಸಾಂಪಲ್, ಒಂದು ಸಿಂಪಲ್ ಎಕ್ಸಾಂಪಲ್ನ ತಗೊಳ್ತೀನಿ ನೋಡಿ. ಇಫ್ ಐ ಕ್ಯಾನ್ ಪಾಸ್ 1 Farad ಆಫ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಅಲ್ಯೂಮಿನಿಯಂ ಸಲ್ಫೇಟ್ ಅಥವಾ ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ ಒಂದು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನು ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಥ್ರೂ ದಟ್ ಅಲ್ಯೂಮಿನಿಯಂ ಕ್ಲೋರೈಡ್ ಇಫ್ ಐ ಕ್ಯಾನ್ ಪಾಸ್ 1 Farad ಆಫ್ ಎಲೆಕ್ಟ್ರಿಕ್ ಕರೆಂಟ್ ಫಾರ್ 1 hour ಅಂತ ಅಂದ್ಕೊಳ್ಳಿ, ಅಥವಾ ಫಾರ್ 1 second, ಸೆಕೆಂಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಫಾರ್ 1 second ನಾನು 1 Farad ಆಫ್ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದಾಗ, ಸೊ ದೇರ್ ಅಲ್ಲಿ ಏನಾಗುತ್ತೆ, 9 grams ಆಫ್ ಅಲ್ಯೂಮಿನಿಯಂ ಈಸ್ ಡಿಪಾಸಿಟೆಡ್ ಅಟ್ ದ ಸರ್ಫೇಸ್ ಆಫ್ ದಟ್ ಎಲೆಕ್ಟ್ರೋಡ್. 9 grams ಆಫ್ ಅಲ್ಯೂಮಿನಿಯಂ, ವೇರ್ 9 gram ಇದೆಯಲ್ಲ, ದಿಸ್ 9 gram ಇಟ್ ಈಸ್ ಈಕ್ವಲ್ ಟು ದ ಈಕ್ವಲೆಂಟ್ ಮಾಸ್ ಆಫ್ ದ ಅಲ್ಯೂಮಿನಿಯಂ. ಇಟ್ ಈಸ್ ಈಕ್ವಲ್ ಟು ಏನು, ಈಕ್ವಲೆಂಟ್ ಮಾಸ್ ಆಫ್ ಅಲ್ಯೂಮಿನಿಯಂ. ಇದು ಪಾಯಿಂಟು. 1 Farad ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅದಂದರೆ ಎಷ್ಟು, 1 Farad ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತಂದರೆ ಏನು ಅಂತ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಟ್ ಈಸ್ ವಾಟ್ ದ ಸಿಂಪಲ್ 1 Farad ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಫ್ ಇಟ್ ಈಸ್ ಪಾಸ್ಡ್ ಥ್ರೂ ಎನ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಫಾರ್ 1 second, ದೆನ್ ಈಕ್ವಲೆಂಟ್ ಮಾಸ್ ಆಫ್ ದಟ್ ಸಬ್ಸ್ಟೆನ್ಸ್ which is deposited over the surface of the electrode. Where 9 gram ಅಂತ ಹೇಳಿದ್ರೆ ಇದು ಈಕ್ವಲೆಂಟ್ ಮಾಸು, ಬಟ್ ಅಟಾಮಿಕ್ ಮಾಸ್ ಅಥವಾ ಮೋಲಾರ್ ಮಾಸ್ ಆಫ್ ದ ಅಲ್ಯೂಮಿನಿಯಂ ಇಟ್ ಈಸ್ ನಾಟ್ 9, ಇಟ್ ಈಸ್ ಈಕ್ವಲ್ ಟು 27. ನಿಮ್ಗೆ ಅರ್ಥ ಆಗಲಿ, ಈಕ್ವಲೆಂಟ್ ಮಾಸೇ ಬೇರೆ ಮತ್ತು ಮೋಲಾರ್ ಮಾಸೇ ಬೇರೆ. ಸಮ್ಟೈಮ್ಸ್ ಈಕ್ವಲೆಂಟ್ ಮಾಸ್ ಆಫ್ ದ ಮೆಟಲ್ ಆರ್ ಈಕ್ವಲೆಂಟ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಮೇ ಬಿ ಈಕ್ವಲ್ ಟು ದ ಮೋಲಾರ್ ಮಾಸ್ಗೆ ಸಮ್ಟೈಮ್ಸ್ ಅದು ಈಕ್ವಲ್ ಆಗುತ್ತೆ. ಸಮ್ ಅದರ್ ಕೇಸಸಲ್ಲಿ ಅದು ಈಕ್ವಲೆಂಟ್ ಮಾಸ್ಗೆ ಈಕ್ವಲ್ ಆಗೋದಿಲ್ಲ. ಹಿಯರ್ ಈಕ್ವಲೆಂಟ್ ಮಾಸ್ ಆಫ್ ಅಲ್ಯೂಮಿನಿಯಂ ಇಟ್ ಈಸ್ ಈಕ್ವಲ್ ಟು 9, ಬಟ್ ದ ಮೋಲಾರ್ ಮಾಸ್ ಆಫ್ ಅಲ್ಯೂಮಿನಿಯಂ ಇಟ್ ಈಸ್ ಈಕ್ವಲ್ ಟು 27 ಇದೆ. ಮುಂದೆ ಹೇಳ್ತೀನಿ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಬರುತ್ತೆ ಅಂತ ಒಂದಷ್ಟು ಎಕ್ಸಾಂಪಲ್ಸನ್ನು ನಿಮಗೆ ಕೊಡ್ತೀನಿ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಫ್ಯಾರಡೇಸ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಹೇಳ್ತೀವಿ ಕಣಪ್ಪ. ದೇರ್ಫೋರ್ ಡ್ಯೂರಿಂಗ್ ದ ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ ದ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಡಿಪಾಸಿಟೆಡ್ ಸೊ ಫಾರ್ ಎ ಡೆಫಿನಿಟ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, so which can be explained by using the Faraday's laws of electrolysis, and it is called as Faraday's first law of electrolysis and the Faraday's second law of electrolysis. ಅರ್ಥ ಆಯ್ತಲ್ಲ ಇದು? ಆ್ಯಂಡ್ ಅದಾದಮೇಲೆ ಇನ್ ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ನೀವು. ಏನಾದರೂ ಡೌಟ್ಸ್ ನಿಮ್ಗೆ ಏನಾದರೂ ಬಂತು ಅಂತಂದರೆ ನೀವು ರೈಸ್ ಮಾಡ್ಬೋದು. ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತಗೊಂಡ್ರೆ, ನಾನು ಹೇಳಿದೆ ಈಗ ನಾವು ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ನ ಕ್ಯಾರಿ ಔಟ್ ಮಾಡಿದಾಗ ಅಲ್ಲಿ ಏನೋ ಒಂದು ಕ್ರಿಯೆ ಆಗಿ ಅಲ್ಲಿ ಏನಾಗುತ್ತೆ, ಸರ್ಟನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಲ್ಲಿ ಒಂದು ಕಡೆ ಡಿಪಾಸಿಟ್ ಆಗುತ್ತೆ, ಒಂದು ಕಡೆಗೆ ಅದು ಲಾಸ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಇದನ್ನು ನಾವು ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂದರೆ ಬೈ ಮೀನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆರ್ ಬೈ ಪಾಸಿಂಗ್ ದ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ನಾನು ಒಂದು ಕೆಮಿಕಲ್ ರಿಯಾಕ್ಷನನ್ನು ಕ್ಯಾರಿ ಔಟ್ ಮಾಡಿ ರಿಯಾಕ್ಟೆಂಟ್ಸನ್ನು ನಾನು ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ. ಆ್ಯಂಡ್ by means of this electrolysis phenomenon I can get certain products, ಅಥವಾ ಇದನ್ನು ನಾವು ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಹೇಳ್ತೀವಿ. ಈಗ ನಾನು ಯಾವುದೇ ಒಂದು ಎಲೆಕ್ಟ್ರೋಲೈಟಿಕ್ ಸೆಲ್ ಒಳಗಡೆ ಯಾವುದೇ ಒಂದು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನು ನಾನು ಒಂದು ಎಲೆಕ್ಟ್ರಾಲಿಸಿಸ್ ಕ್ರಿಯೆಗೆ ಒಳಪಡಿಸಿದ್ರೆ ಅಲ್ಲಿ ನನಗೆ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಏನು ಬರುತ್ತೆ. ಆ್ಯಂಡ್ ಒನ್ಸ್ ಅಗೈನ್ ಎಲ್ಲ ಕೇಸ್ನಲ್ಲೂ ನನಗೆ ಒಂದೇ ರೀತಿ ಪ್ರಾಡಕ್ಟ್ಸ್ ಬರೋದಿಲ್ಲ ಅಥವಾ ಒಂದೇ ಅಮೌಂಟ್ ಬರೋದಿಲ್ಲ. ಸೊ ದೇರ್ಫೋರ್ ಯಾಕೆ ಅಂತಂದರೆ ದೇರ್ ಆರ್ ಸರ್ಟನ್ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ affect or which can decide the products of electrolysis ಅಂತ ಹೇಳ್ತಾನೆ. ಸೊ ನನಗೆ ಇದೇ ಪ್ರಾಡಕ್ಟ್ ಬರುತ್ತೆ, ಯಾಕೆ ಬರುತ್ತೆ, ಸೊ ನನಗೆ ಅದು ಬರಲಿಲ್ಲ, ಯಾಕೆ ಬರಲಿಲ್ಲ, ಮತ್ತು ನನಗೆ ಇಷ್ಟು ಬಂತು, ಯಾಕೆ ಬಂತು, ನನಗೆ ಅಷ್ಟು ಯಾಕೆ ಬರಲಿಲ್ಲ. ಸೊ ಇದೆಲ್ಲ ಅಂಶಗಳು ಇದೆಲ್ಲ ಫ್ಯಾಕ್ಟರ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ಸೊ ದೇರ್ ಆರ್ ಸರ್ಟನ್ ಫ್ಯಾಕ್ಟರ್ಸ್ ಆರ್ ದ ಪ್ಯಾರಾಮೀಟರ್ಸ್ ಆರ್ ದ ಪ್ರಾಪರ್ಟೀಸ್ ವಿಚ್ ಕ್ಯಾನ್ ಇನ್ಫ್ಲೂಯೆನ್ಸ್ ಆರ್ ವಿಚ್ ಕ್ಯಾನ್ ಡಿಸೈಡ್ ದ ಅಮೌಂಟ್ ಆಫ್ ಆರ್ ದ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್. ಆ್ಯಂಡ್ ವಾಟ್ ಆರ್ ದೀಸ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್? ಅಲ್ಲಿ ಏನೇನು ಫ್ಯಾಕ್ಟರ್ಸ್ ಬರುತ್ತೆ ಆ ಬೇಸಿಸ್ ಮೇಲೆ ನೆಕ್ಸ್ಟ್ ಒಂದೆರಡು ಎಕ್ಸಾಂಪಲ್ಸನ್ನು ತೊಗೊಂಡು ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಯಾವುದೋ ಒಂದೆರಡು ಎಕ್ಸಾಂಪಲ್ ಆಫ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನು ತೊಗೊಂಡು ಸೊ ಅದನ್ನು ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ಗೆ ಅದನ್ನು ನಾವು ಇದು ಮಾಡಿದಾಗ ಅಂದರೆ ಅಪ್ಲೈ ಮಾಡಿದಾಗ ಸಬ್ಜೆಕ್ಟ್ ಮಾಡಿದಾಗ ಆವಾಗ ನನಗೆ ಏನು ಪ್ರಾಡಕ್ಟ್ ಬರುತ್ತೆ, ಸೊ ಯಾಕೆ ಕೆಲವೊಂದು ಸಲ ಡಿಫ್ರೆಂಟ್ ಪ್ರಾಡಕ್ಟ್ ಬರುತ್ತೆ, ಯಾಕೆ ಎಕ್ಸ್ಪೆಕ್ಟೆಡ್ ಬರೋದಿಲ್ಲ, ಬೇರೆ ಯಾಕೆ ಬರುತ್ತೆ, ಇದಿಷ್ಟು ಅಂಶಗಳು ಸೊ ಈ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೇನು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ಏನೇನು ಬರುತ್ತೆ, ಸೊ ಮುಂದೆ ಎಕ್ಸಾಂಪಲ್ಸ್ ಯಾವುದನ್ನು ತಗೊಳ್ತೀನಿ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಷ್ಟನ್ನು ಹೇಳ್ತಾ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ನಾನು
ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಸೊ ಪ್ಲೀಸ್ ನನ್ನ ಹತ್ರ ಶೇರ್ ಮಾಡ್ಬೋದು. ಶೇರ್ ಮಾಡಿದ್ರೆ ನಿಮಗೆ ಡೌಟ್ಸನ್ನು ಕ್ಲಾರಿಫೈ ಮಾಡ್ತೀನಿ. ಸೊ ಇಷ್ಟನ್ನು ಹೇಳ್ತಾ ಸೊ ನಾನು ಇಲ್ಲಿಂದ ಸೈನ್ ಆಫ್ ಆಗ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್.